ನಾನು ನಿಮ್ಮ ಪ್ರೀತಿಯ ಸೀತಾರಾಮ ಸಿಹಿ. ಕನ್ನಡ ಬರೆಯಕ್ಕೆ ಬರುತ್ತಾ ನಿಂಗೆ? ಅಮ್ಮ ಅನ್ನೋದು ಅಪ್ಪ ಅನ್ನೋದು ಅಷ್ಟೇ. ಅದು ನಂಗೆ ಒಂದ್ಸತಿ ಕಣ್ಣೀರು ಬರ್ಸ್ಕೋಬೇಕು. ಫೈನ್. ವೈಷ್ಣವಿ ಅಕ್ಕ ಎಂಗೇಜ್ಮೆಂಟ್ ಆಯ್ತು, ಹೋಗಿದ್ಯಾ? ಹೇಗಿತ್ತು ಎಂಗೇಜ್ಮೆಂಟು? ಅಕ್ಕ ಒಂದು ಮಾತು ಹೇಳ್ತೀನಿ, ಇವ್ ನನ್ನ ಬಗ್ಗೆ ಕೆಟ್ಟದನ್ನೇ ಹೇಳ್ತಾನೆ. ಅವನು ನನಗೆ ಕೋಪ ತೀರಿಸ್ಕೊಂಡ್ರೆ ನಾನೇನು ಮಾಡಲಿ? ಇವನು ಪುರಾಣ ಕೇಳಬೇಕು, ಅಡುಗೆ ಮಾಡೋ ಪುರಾಣ. ಸಾಕಾಗ್ಬಿಡ್ತೀರ ಹೇಳ. ಅಲ್ಲಿ ಕ್ಯಾರಮನಲ್ಲಿ ಆರಾಮ್ಸೆ ಡಬಕೊಂಡು ಇರ್ತಾನಲ್ಲ, ಫೋನ್ ನೋಡಿಕೊಂಡು ಗೇಮ್ ಆಡಿಕೊಂಡು ಇವನು ಜಾಲಿ. ನಾವು ಕಷ್ಟಪಡಬೇಕು. ನಾನಂತ ಒಳ್ಳೆ ಹುಡುಗನ್ನ ಹೊಡ್ದು ಮುಗಿಸ್ಬಿಡ್ತಾಳೆ. ಹೊಡಿಲೇಬೇಕಲ್ಲ, ನಮ್ಗೆ ಇಷ್ಟು. ಯಾಕೆ ಆ್ಯಕ್ಟಿಂಗ್ ಬೇಡ? ಯಾಕೆ ಹೇಳಿ ಅಕ್ಕ? ಯಾಕಂದ್ರೆ ಬರೀ ಕೆಲಸ ಮಾಡಬೇಕು. ಈ ಥರ ಇವನು ಗೇಮು ಹಂಗೆಲ್ಲ ಆಡ್ಕೊಂಡು ಇರಬಾರ್ದು ಅಂತ ಅವ್ನು ಡಿಸೈಡ್ ಆಯ್ತು. ಸೊ ಅದಕ್ಕೆ ಡ್ರಾಮಾ ಜೂನಿಯರ್ಸು ಬೇಡ, ಸೀತಾರಾಮನು ಬೇಡ. ದೊಡ್ಡೋಳಾಗಿದ್ದೀನಿ, 7 years ಆಗ್ಬಿಟ್ಟಿದೆ. ಅವಾಗ 1 month ಆಗಿದೆ. 7 years old ಲೇಡಿ. ತಡ್ಕೊಂತೀನಿ, ಬರೀ ಡೌ ಅಂತಾನೆ. ಪ್ರೀತಿಯ ವೀಕ್ಷಕರೇ, ನೇಪಾಳ ಮೂಲದ ಪುಟ್ಟ ಹುಡುಗಿ 3.5 ವರ್ಷಕ್ಕೆ ಕನ್ನಡದ ಡ್ರಾಮಾ ಜೂನಿಯರ್ಸ್ನಲ್ಲಿ ಕಾಣಿಸ್ಕೊಳ್ತಾಳೆ. ಆಗ್ತಾನೆ ತೊದಲು ನುಡಿ ಆಡ್ತಿದ್ದಂತಹ ಆ ಪುಟ್ಟ ಹುಡುಗಿ ಇವತ್ತು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ದಾರೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಹೌದು, ಸೀತಾರಾಮ ಧಾರಾವಾಹಿಯ ಸಿಹಿ ಪಾತ್ರಧಾರಿ ರೀತು ಸಿಂಗ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ಓಕೆ, ಈಗ ಸೀತಾರಾಮ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ಈಗ ಸಿಹಿ ಅಂತ ಕರಿಬೇಕೋ ಸುಬ್ಬಿ ಅಂತ ಕರಿಬೇಕೋ ನಿಮ್ಮನ್ನು ನಾನು? ಸೊ ಈಗ ಸುಬ್ಬಿ. ಇವಾಗ ಸುಬ್ಬಿ ಅಂತ ಕರೀಲಾ? ಎಸ್. ವೈ? ಬಿಕಾಸ್ ಸಿಹಿ ಕಾಸ್ಟ್ಯೂಮಲ್ಲ ಇಲ್ಲವಲ್ಲ. ಹಾಂ ಹಾಂ. ಬಟ್ ನೀವು ರೀತು ಅಂತಾನೆ ಕರಿಬೋದು. ದಟ್ಸ್ ವೈ. ರೀತು ಅಂತಾನೂ ಕರಿಬೋದಾ? ಓಕೆ, ಇವಾಗ ರೀತು ಏನು ಮಾಡ್ತಾ ಇದ್ದಾಳೆ? ಏನು ಓದ್ತಿದ್ದಾಳೆ? ಸೆಕೆಂಡ್ ಸ್ಟ್ಯಾಂಡರ್ಡಾ? ಎಷ್ಟು ದಿನ ಸ್ಕೂಲಿಗೆ ಹೋಗ್ತೀಯಾ ತಿಂಗಳಲ್ಲಿ ನೀನು? ನಾನು 15 days, 3 ದಿವಸ ಹಂಗೆಲ್ಲ ಹೋಗ್ತೀನಿ. 15 days ಹೋಗ್ತೀಯಾ ಮಂತ್ಲಿ? ಹೌದಾ? ಈ ಕನ್ನಡ ಇಷ್ಟೊಂದೆಲ್ಲ ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು. ಕನ್ನಡ ಬರೆಯಕ್ಕೆ ಬರುತ್ತಾ ನಿಂಗೆ? ಅಮ್ಮ ಅನ್ನೋದು ಅಪ್ಪ ಅನ್ನೋದು ಅಷ್ಟೇ. ಮತ್ತು ಬೇರೆ ಯಾವುದು ಕನ್ನಡ ವರ್ಡ್ಸ್ ಬರೆಯಕ್ಕೆ ಬರಲ್ಲ? ಕಲಿತಾ ಇದ್ದೀನಿ. ಸೂಪರ್ ನೀನು. ಓಕೆ, ನೆಕ್ಸ್ಟ್ ಟೈಮ್ ಹಾಗಾದರೆ ಫುಲ್ಲು ರೀತು ಸಿಂಗು ಕನ್ನಡದಲ್ಲಿ ಬರೆಯೋದನ್ನ ಕಲಿತಾಳೆ ಅಲ್ವಾ? ನಿಮಗೂ ತೋರಿಸ್ತೀನಿ. ನನಗೆ ತೋರಿಸ್ಲೇಬೇಕು ಮತ್ತೆ. ನಿನ್ನೆ ವೈಷ್ಣವಿ ಅಕ್ಕ ಎಂಗೇಜ್ಮೆಂಟ್ ಆಯಿತು, ಹೋಗಿದ್ಯಾ? ಹೇಗಿತ್ತು ಎಂಗೇಜ್ಮೆಂಟು? ಮಜಾ ತಿನ್ಕೊಂಡು ಮನೆಗೆ ಬಂದೆ, ದಪ್ಪಾಕೊಂಡೆ. ಅಷ್ಟೇನಾ? ನೀನಲ್ಲಿ ವೈಷ್ಣವಿ ಅಕ್ಕ ಅವ್ರ ಫಿಯಾನ್ಸ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನೀನು ಅದನ್ನ ನೋಡಿ ಶಿಳ್ಳೆ ಹೊಡಿತಾ ಇದ್ದೆ, ಕ್ಲಾಪ್ಸ್ ಎಲ್ಲ ಮಾಡ್ತಾ ಇದ್ದೆ. ನಾನು ನೋಡಿದೆ ವಿಡಿಯೋನ. ಹೊಡಿಲೇಬೇಕಲ್ಲ, ನಮ್ಗೆ ಇಷ್ಟು. ಓ ಹೌದಾ? ಅದಕ್ಕೆನಾ? ಹೆಂಗಿತ್ತು ಎಂಗೇಜ್ಮೆಂಟ್ ಎಲ್ಲ? ಯಾರ್ಯಾರನ್ನ ಮೀಟ್ ಮಾಡಿದೆ ಅಲ್ಲಿ? ನಾನು ಮೀಟ್ ಮಾಡಿದ್ದು ಆಲ್ ಆರ್ಟಿಸ್ಟ್. ಅಂದರೆ ಅಶೋಕ್ ಸರ್ ಅಮ್ಮ, ಅಶೋಕ್ ಸರ್ ತಂಗಿ ಬಂದಿರಲಿಲ್ಲ. ನಾನು ಅವ್ರ ಅಮ್ಮ ಬಂದಿದ್ದರು, ಅಶೋಕ್ ಸರ್ ಅಮ್ಮ, ಪೂ ಬಂದಿದ್ರು, ಭಾರ್ಗವಿ ಮ್ಯಾಮ್. ಪೂ ಅಂದರೆ ಪೂಜಾ ಲೋಕೇಶ್ ಅವರಾ? ಎಸ್. ಓಕೆ, ಪೂ ಬಂದಿದ್ರು. ನನ್ನ ವೈಶು ಬಂದೇ ಇರ್ತಾರೆ. ದೆನ್ ಪ್ರೀ ಬರಲಿಲ್ಲ. ಮೇಘನಾ ಶಂಕರಪ್ಪ ಪ್ರೀ ಅಂದರೆ ಆಡಿಯನ್ಸಿಗೆ ಗೊತ್ತಾಗಲ್ಲ ನೀನು ಹಿಂಗೆ ಹೇಳಿದ್ರೆ. ಗೊತ್ತಾಗುತ್ತಲ್ಲ, ಸೀತಾರಾಮದಲ್ಲಿ ಪ್ರೀ ಅಂತೀನಿ. ಬಟ್ ಎಲ್ಲರಿಗೂ ಗೊತ್ತಿರಲ್ಲ ಅಲ್ವಾ? ಆ ಪೂಗೆ ಭಾರ್ಗವಿ ಆಂಟಿ ಅಂತೀನಿ. ಓಕೆ, ಸೊ ಅದಕ್ಕೆ ಗೊತ್ತಾಗಲ್ಲ. ದೆನ್ ನಮ್ಮ ತಾತ ಬಂದಿದ್ರು. ಯಾರು ಹೇಳಿ? ಕಲಾ ಗಂಗೋತ್ರಿ ಮಂಜು ಅವರು, ವಟಾರದಲ್ಲಿ ಇರ್ತಾರಲ್ಲ ತಾತ ಅವರು. ಅವ್ರು ಬಂದಿದ್ರು. ನಮ್ಮ ಡೈರೆಕ್ಟರ್ ಸರ್ ಬಂದಿದ್ರು, ಮಂಜು ಸರ್ ಅಂದರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಸರ್ ಬಂದಿದ್ರು. ದೆನ್ ಮ್ಯಾನೇಜರ್ ಸರ್ ಬಂದಿದ್ರು. ಸಿಕ್ಕಾಪಟ್ಟೆ ನಮ್ಮ ಚಂದ್ರು ತಾತ ಬಂದಿದ್ರು. ದೆನ್ ಇನ್ನೊಬ್ಬರು ಯಾರು, ಜ್ಯೋತಿ ಆಂಟಿ ಬಂದಿದ್ದರು. ಅಂದರೆ ಕತ್ಕೊಳ್ತಾರಲ್ಲ, ಅವ್ರ ಅತ್ತೆ ಬಂದಿದ್ರು. ಬಟ್ ರಿಯಲ್ ಲೈಫಲ್ಲಿ ಆ ಥರ ಎಲ್ಲ ಮಾಡಲ್ಲ ಅವರು.
ಜ್ಯೋತಿ ಆಂಟಿ ತುಂಬಾ ಸ್ವೀಟು. ಸಿಕ್ಕಾಪಟ್ಟೆ ಸ್ವೀಟು, ಹಾಗೆ ನಗಿಸ್ತಾರೆ ಕೂಡ. ಹೌದಾ? ನಿನ್ ಸೀತಮ್ಮನ ರಿಯಲ್ ಲೈಫಲ್ಲಿ ಏನಂತ ಕರಿತೀಯಾ? ವೈಶ್ ಅಂತ ಕರಿತೀಯಾ? ಅಕ್ಕ ಅಂತ ಕರಿಯಲ್ಲ, ವೈಶ್ ಅಂತ ಸ್ಟೈಲಾಗಿ ಕರೆಯೋದು. ಅದು ಶಾರ್ಟ್ ಫಾರ್ಮ್, ಪ್ರಿಟಿ ನೇಮ್. ಹೌದಾ? ಗೊತ್ತೇ ಇರಲಿಲ್ಲ ನನಗೆ. ಓಕೆ, ಸೀತಾರಾಮ ಧಾರಾವಾಹಿಯಲ್ಲಿ ಕುಂಭಮೇಳ ಆಯ್ತಲ್ವಾ? ಕುಂಭಮೇಳ ಟೈಮಲ್ಲಿ ಪ್ರಯಾಗ್ರಾಜ್ ಹೋಗಿರೋಂಥದ್ದು, ಅದೆಲ್ಲ ಹೇಗಿತ್ತು? ಸಿಕ್ಕಾಪಟ್ಟೆ ಎಂಜಾಯ್ ಆಗಿತ್ತು. ಪ್ರಯಾಗ್ರಾಜ್ಗೆ ಹೋಗಿದ ತಕ್ಷಣ, ಬಂದಿದ ತಕ್ಷಣ ನನಗೆ ಸ್ವಲ್ಪ ಹುಷಾರು ಇರಲಿಲ್ಲ, ಹೊಟ್ಟೆ ನೋವು ಆಗಿತ್ತು. ಸೊ ಅದಕ್ಕೆ ಬೋಟಲ್ಲೆಲ್ಲ ಹೋಗಿದ್ದು ಹೇಗಿತ್ತು? ಸೂಪರ್ ಆಗಿತ್ತು. ಕಂಟಿನ್ಯೂಸ್ಲಿ ಅಲ್ಲಿ ಶೂಟಿಂಗ್ ಇತ್ತಲ್ಲ, ಒಂದು ದಿವಸ ಫ್ರೀ ಇದ್ವಿ, ನಾನು 2 days ಶೂಟಿಂಗ್ ಮಾಡಿದ್ವಿ, ನಾನು 1 more day ಶೂಟಿಂಗ್ ಮಾಡಿ 5 days ಅಲ್ಲಿ ಶೂಟಿಂಗ್ ಮಾಡಿ ಬಂದ್ವಿ. ಓಕೆ, ಬೋಟಲ್ಲಿ ಹೋಗಿರೋದೆಲ್ಲ ಹೇಗಿತ್ತು? ಸೋ ನೈಸ್, ಎಂಜಾಯ್ ಮಾಡಿದ್ವಿ. ನಿಂಗೆ ಒಂಚೂರು ಭಯ ಆಗ್ಲಿಲ್ವಾ ನೀರಲ್ಲಿ ಹೋಗೋದಕ್ಕೆಲ್ಲ? ಡೈಲಿ ಮನೆಯಲ್ಲೇ ನೀರಲ್ಲಿ ಸ್ನಾನ ಮಾಡ್ತೀನಿ ಅಲ್ಲ, ನಾನು ಮುಂಚೆನೂ ಹೋಗಿದ್ದೀನಿ. ಎಲ್ಲಿ, ಯಾವಾಗ ಹೋಗಿದ್ಯಾ? ಸೀತಾರಾಮ ಪ್ರೊಮೋ ಶೂಟಲ್ಲಿ. ಹೌದಾ? ನೀರಲ್ಲೇ ಥರ ಸ್ನಾನ ಮಾಡಿದ್ದು. ಅಲ್ಲ, ಮಳೆ ಶೂಟು ಎಲ್ಲ ಆಟ ಆಡಿದ್ದು ಹೌದು, ಬೋಟಲ್ಲಿ ಹೋಗಿರೋದೆಲ್ಲ ಇವಾಗಲೇ ತಾನೆ. ಅದಕ್ಕೆ ಯಾಕೆ ಹೆದರ್ಕೋಬೇಕು? ತುಂಬ ಸತಿ ನಾನು ಮೂವಿಯಲ್ಲೂ ಹೋಗಿದ್ದೀನಿ. ಸೂಪರ್. ನಿನ್ಗೆ ಹೆಂಗೆ ಇಷ್ಟೆಲ್ಲ ಧೈರ್ಯ ಬರೋದು? ಕೆಲವೊಂದು ಸತಿ ಅಂತೂ ಮೂವಿಯಲ್ಲೂ ಹಾಗೆ ಆಗಿಬಿಡ್ತಾರೆ. ಅಂದರೆ ಹೀರೋ ಸರ್ಗೆ ಕಾಲಲ್ಲಿ ಮುಳ್ಳಿಟ್ಬಿಟ್ಟಿತ್ತು. ಸೊ ಅದಕ್ಕೆ ನನಗೆಲ್ಲ ಅಭ್ಯಾಸ ಇದೆ. ಹೌದಾ? ಮೊದಲಿಂದನೂ ನೀನು ಹಿಂಗೇನಾ? ಯಾವುದಕ್ಕೂ ಹೆದರ್ಕೊಳ್ಳಲ್ಲ? ಕೆಲವೊಂದಕ್ಕೆ ಹೆದರ್ಕೊಂಡು. ಯಾವುದಕ್ಕೆ ಹೆದರ್ಕೊಳ್ಳೋದು ನೀನು? ಯಾರಾದರೂ ಹೆದರಿಸಿದ್ರೆ. ಓ, ಅಷ್ಟೇ. ನೀನು ಸಮುದ್ರ ಅಂತಾರಲ್ಲ, ಅಲ್ಲ, ನಂಗೆ ಗೊತ್ತಿಲ್ಲದೆ ಬಂದು ಹೆದರಿಸಿದ್ರೆ. ನನ್ನ ಅಣ್ಣ ಇಲ್ಲಿದ್ದಾನೆ, ಸೊ ನಾನು ವಾಕ್ ಮಾಡಿಕೊಂಡು ಕಿಚನಿಗೆ ಬರ್ತಾ ಇದ್ದೀನಿ ನೀರು ಕುಡಿಯೋಕ್ಕೆ. ಒಂದು ಇಲ್ಲಿಂದ ಬ್ಯಾಮ್ ಅಂದರೆ ಹೆದರ್ಕೊಳ್ಳೇಬೇಕಲ್ವಾ? ಗೊತ್ತಿಲ್ಲದೆ ಮಾಡ್ತಾನಲ್ಲ. ಈಗ ನಿಮಗೆ ಹಂಗೆ ಮಾಡಿದ್ರೆ ನಿಮಗೆ ಹೆದರಿಕೆ ಆಗಲ್ವಾ? ಇಲ್ಲ. ಹೌದಾ? ನಿಜ. ಓಕೆ, ಚೆಕ್ ಮಾಡೋಣ. ಚೆಕ್ ಮಾಡು ಒಂದಿನ, ಓಕೆನಾ? ಓಕೆ. ಈಗ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಮತ್ತೆ ಸುಬ್ಬಿ ಎರಡೂ ಪಾತ್ರನ ಮಾಡ್ತಿದ್ಯಲ್ಲ, ಇದು ಹೇಗೆ ಅನ್ಸುತ್ತೆ ನಿಂಗೆ? ಐ ಆಮ್ ಸೋ ಹ್ಯಾಪಿ. ಅಷ್ಟೇ? ಐ ಆಮ್ ಸೋ ಹ್ಯಾಪಿ. ಅಷ್ಟೇ. ಅದರಲ್ಲಿ ಎಂಜಾಯ್ ಮಾಡ್ಬೋದು. ಸುಬ್ಬಿ ಅಂದರೆ ಸಿಹಿ ಏನಾದರೂ ಹೆದರಿಸ್ಬೋದು, ಗದರಿಸ್ಬೋದು. ಡ್ರೈವಿಂಗಲ್ಲಿ ಎಂಜಿನ್ ಆಫ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸುಬ್ಬಿ ಹಂಗೆ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ದೆನ್ ಅವಳು ಭಾರ್ಗವಿ ಆಂಟಿಗೆ ಮಾತ್ರ ಬುದ್ಧಿ ಕಲಿಸ್ಬೋದು, ವಿಶ್ವ ಅಂಕಲ್ಗೆ ಮಾತ್ರ ಬುದ್ಧಿ ಕಲಿಸ್ಬೋದು, ಅಷ್ಟೇ. ಸಿಹಿ ಸತ್ತೋಗ್ತಾಳಲ್ಲ, ಆ ಟೈಮಲ್ಲಿ ಹೊರಗಡೆ ಜನ ಎಲ್ಲ ಸಿಕ್ಕಾಗ ನಿನಗೆ ಏನು ಹೇಳಿದ್ರು? ಏನೂ ಹೇಳಲಿಲ್ಲ. ನಂಗೆ ನೋಡೋಕೆ ಮನ್ಸು ಬರ್ತಿಲ್ಲ, ನೀನು ಸತ್ತೋಗ್ತಿದ್ಯಾ ಹಂಗೆ ಫ್ಯಾನ್ಸ್ ಅಂತಾರಪ್ಪ. ಅಷ್ಟೇನಾ? ಈಗ ಧಾರಾವಾಹಿ ಸೆಟ್ಟೆಲ್ಲ ಹೇಗಿದೆ? ಏನೇನು ಎಂಜಾಯ್ ಮಾಡ್ತೀರಾ ಸೆಟ್ಟಲ್ಲಿ? ಅಂದರೆ ಪ್ರತಿದಿನ ಒಂದೊಂದು ಮನೆ ಚೇಂಜ್ ಆಗ್ತಿತ್ತು. ಈಗ ಒಂದು ಮನೆ ಫಿಕ್ಸ್ ಆಗಿಬಿಟ್ಟಿದೆ, ನಾಗರಬಾವಿ. ಅಲ್ಲೇ ಚೆನ್ನಾಗಿದೆಯಾ ಮನೆ? ಸೂಪರ್ ಆಗಿದೆ, ಫುಲ್ ಎಂಜಾಯ್ ಮಾಡ್ತೀವಿ. ಶೆಕೆನೂ ಆಗುತ್ತೆ. ಹೌದಾ? ಶೆಕೆಯಲ್ಲಿ ನೋಡಲೂಬಾರ್ದು. ಡೈರೆಕ್ಟರ್ ಇದ್ದಾರೆ, ಕೆಲವೊಂದು ಸತಿ ಹ್ಯಾಂಡ್ ಫ್ಯಾನ್ ತೊಗೊಂಡು ಬಂದ್ಬಿಡ್ತಾರೆ. ಅಷ್ಟು ಶೆಕೆ ಆಗುತ್ತಾ? ಹಿಂಗಿರ್ತೀವಿ ನಾವು. ಶಾರ್ಟ್ ನಡೀತಾ ಇರುತ್ತೆ. ಈಗ ಶಾರ್ಟ್ ನಡೀತಾ ಇದೆ, ಫ್ಯಾನು ಆನ್ ಮಾಡೋಂಗಿಲ್ಲ, ಸೊ ಶೆಕೆ ಆಗುತ್ತೆ. ಹೌದು. ಅಂದರೆ ಅಲ್ಲಿ ತುಂಬ ಫ್ಯಾನ್ ಇಲ್ಲ, ರೂಮಲ್ಲಿ ಮಾತ್ರ ಇರೋದು. ಹೌದಾ? ಈ ಗಗನ್ ಸರು ವೈಶ್ಯವೆಲ್ಲ ಏನೇನು ಹೇಳ್ತಾರೆ ನಿಂಗೆ? ಏನು ಹೇಳಲ್ಲ, ಮಾತಾಡಿಸ್ತಾರೆ. ಅದೇ ಏನು ಮಾತಾಡಿಸ್ತಾರೆ? ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಅಲ್ಲ, ನಿನ್ನ ತುಂಬ ಮಾತಾಡ್ಸಿರ್ತಾರಲ್ಲ, ಸೊ ಅದಕ್ಕೆ ಮರ್ತೋಗಿರುತ್ತೆ. ಹೌದಾ? ನಿಂಗೆ ಸೆಟ್ಟಲ್ಲಿ ಯಾರು ಏನು ಹೇಳೋದೇ ಇಲ್ವಾ? ಚೆನ್ನಾಗಿ ಮಾಡಿದೆ ರೀತು, ಇನ್ನೂ ಚೆನ್ನಾಗಿ ಮಾಡೋ, ಈ ಥರ ಬುದ್ಧಿವಾದ ಏನೂ ಹೇಳಲ್ವಾ ನಿಂಗೆ? ಹೇಳ್ತಾರೆ. ಏನೇನು ಹೇಳ್ತಾರೆ? ಹೇಳ್ತಾರೆ ಅದೇ ಏನೇನು ಹೇಳ್ತಾರೆ? ಚೆನ್ನಾಗಿ ಮಾಡಿದೆ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ. ನಿಂಗೆ ಯಾವ ಸೀನು ತುಂಬ ಕಷ್ಟ ಆಯಿತು ಆ್ಯಕ್ಟ್ ಮಾಡೋದು? ಯಾವುದೂ ಕಷ್ಟ ಇಲ್ಲ, ಒಂದು ಸತಿ ಪ್ರಾಕ್ಟೀಸ್ ಆಗಿದ್ರೆ ಈಸಿ ಪೀಸಿಯಾಗಿ ಮಾಡ್ಬೋದು. ಹೌದಾ? ಓಕೆ. ಡೈಲಾಗ್ ಕೂರ್ಬೇಕಷ್ಟೇ ಬಾಯಲ್ಲಿ. ಓ, ಡೈಲಾಗ್ ಕೂರ್ಬೇಕಾ? ಡೈಲಾಗ್ ಕೂರಲ್ವಾ?
ಕೆಲವೊಂದು ಸತಿ ನಾಲಿಗೆ ಅಂಟ್ಕೊಂಡಿರುತ್ತೆ. ಹಲ್ಲೇನಾಗಿದೆ ನಿಂಗೆ? ಹಲ್ಲು ಇಲ್ವಲ್ಲ. ಅದೇ ಏನಾಯ್ತು? ಯಾರು ಹೊಡೆದ್ರೋ ಅಥವಾ ನೀನೇ ಬಿದ್ದು ಹಾಳು ಮಾಡ್ಕೊಂಡಿ? ಏನು ಕತೆ? ಪೂಜೆ ನಡೀತಾ ಇತ್ತಾ, ಹಾಂ, ಮ್ಯಾಂಗೋ ತಿಂತಾ ಇದ್ನ. ಓಕೆ. ಅಮ್ಮ ಪೂಜೆಗೆ ಕರೆದ್ರು. ಒಂದು ಲಾಸ್ಟ್ ಸಿಪ್ ಹಿಂಗೆ ಕಚ್ಚಕ್ಕೆ ಹೋದೆ, ಅಲ್ಲಾಡ್ತಾ ಇತ್ತು, ಬಿದ್ದೋಯ್ತು. ಈಗ ಹಲ್ಲು ಬಿದ್ದೋಯ್ತಲ್ಲ, ಸೀರಿಯಲ್ ಸೆಟ್ಟಲ್ಲಿ ಯಾರೋ ನಿನ್ನ ರೇಗ್ಸಲ್ವಾ ಹಲ್ಲು ಮುರ್ಕೊಂಡಿದ್ಯಾ ಅಂತ? ಎಲ್ಲರೂ ರೇಗಿಸ್ತಾರೆ, ಬಟ್ ಅದಕ್ಕೆಲ್ಲ ನಾನು ಖುಷಿ ಪಡ್ತೀನಿ. ಹೌದಾ? ಖುಷಿ ಪಡೋದು ಯಾಕೆ ನೀನು? ಹಲ್ಲು ಬಿದ್ದೋದ್ರೆ ಹೊಸ ಹಲ್ಲು ಬರುತ್ತಲ್ಲ. ವಾವ್, ಸೂಪರ್ ನೀನು. ಈಗ 2 ನಿಮಿಷದಲ್ಲೇ ಹಲ್ಲು ಬರ್ಸ್ಕೋಬೋದು. 2 ನಿಮಿಷದಲ್ಲಿ ಹಲ್ಲು ಬರ್ಸ್ಕೊಬೋದಾ? ಅದು ಹೆಂಗದು? ಅದು ಡೂಪ್ಲಿಕೇಟ್ ಹಲ್ಲು ಹಾಕ್ಕೊಂಡು ಡೂಪ್ಲಿಕೇಟ್ ಹಲ್ಲು ಹಾಕದಾ? ನಂಗೆ ಗೊತ್ತೇ ಇರಲಿಲ್ಲ ಇದು. ಹಾಕ್ತೀನಿ. ಅಂದರೆ ಒಂದು ಪೇಪರ್ ಕೊಟ್ಟಿದ್ದಾರೆ, ಅದನ್ನು ಹಿಂಗೆ ಹಾಕ್ಕೊಂಡ್ರೆ ಅದು ಹಿಂಗೆ ಹಲ್ಲಾಗ್ಬಿಡುತ್ತೆ. ಇದು ಅಲ್ಲಾಡ್ತಿದೆ. ಈಗ ಅದೇ ಥರ ಡೂಪ್ಲಿಕೇಟ್ ಹಲ್ಲು ಮಾಡಿಸ್ಬೇಕಷ್ಟೆ. ಓಕೆ, ಇದು ಬಿತ್ತರೆ. ಓಕೆ, ಸರಿ ಆಯಿತು. ಇವಾಗ ಡ್ಯಾನ್ಸ್ ಎಲ್ಲ ಮಾಡಿದೆ ಅಲ್ವಾ ನೀನು? ಅಲ್ಲಿ ರಕ್ಷಿತಾ ಮ್ಯಾಮ್ ಇದ್ರು, ವಿಜಯ್ ಪ್ರಕಾಶ್ ಸರ್, ಯಾರು, ವಿಜಯ್ ರಾಘವೇಂದ್ರ ಸರ್ ಇದ್ರು. ಅದೆಲ್ಲ ಹೇಗೆ ಅನಿಸ್ತು? ನಿನ್ನ ಡ್ಯಾನ್ಸ್ ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ರು, ಅದೆಲ್ಲ ಹೇಗಿತ್ತು? ಅಂದರೆ ಸ್ಟೇಜ್ ಮೇಲೆ ಹೋದಾಗ ಹೆಂಗೆ ಮಾಡಬೇಕು ಅಂತ ಹೆದರಿಕೆ. ನನ್ನ ಪ್ರಾಕ್ಟೀಸ್ ಆಗುತ್ತೆ ನಮಗೆ ಸ್ಟೇಜಲ್ಲೇ, ಆನ್ ಸ್ಟೇಜಲ್ಲೇ. ಅಂದರೆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಕಮೆಂಟ್ಸ್ ಕೊಡ್ತಾ ಇರ್ತಾರಲ್ಲ ಜಡ್ಜಸ್ಸು ಬೇರೆಯವ್ರಿಗೆ, ಅವಾಗ ನಾವು ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಮಾಡಿಕೊಂಡು ದೆನ್ ನಾವು ಬಂದು ಸ್ಟೇಜ್ ಮೇಲೇನೂ ಒಂದ್ಸತಿ ಕವರ್ಡ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ದೆನ್ ನಾವು ಡ್ಯಾನ್ಸ್ ಮಾಡ್ತೀವಿ. ಅದು ಅವರು ಒಳ್ಳೆ ಕಮೆಂಟ್ಸ್ ಕೊಡೋದ್ರಿಂದ ವಿ ವಿಲ್ ವೆರಿ ಹ್ಯಾಪಿ. ಓಕೆ, ನಿನಗೆ ಲಿಫ್ಟ್ ಎಲ್ಲ ಇರುತ್ತಲ್ಲ, ಲಿಫ್ಟ್ ಮೂಮೆಂಟ್ ಎಲ್ಲ ಇರುತ್ತಲ್ವಾ? ಈ ಲಿಫ್ಟ್ ಮೂಮೆಂಟ್ ಎಲ್ಲ ಇದ್ದಾಗ ಹೇಗನ್ಸುತ್ತೆ? ಭಯ ಆಗಲ್ಲ? ನೀನು ಲಿಫ್ಟ್ ಮಾಡಿ ಈ ಥರ ಎಲ್ಲ ಮಾಡ್ತಾರಲ್ವಾ, ಅದೆಲ್ಲ ಹೇಗನ್ಸುತ್ತೆ ಡ್ಯಾನ್ಸಲ್ಲಿ? ನಥಿಂಗ್ ವಿಲ್ ಹ್ಯಾಪನ್. ಒಳಗಡೆ ಭಯ ಇಟ್ಕೊಳ್ಳಿ, ಮುಖ ಒಳಗಡೆ ಎಕ್ಸ್ಪ್ರೆಷನ್ ತೋರಿಸ್ತಿ. ಯಾರು ಹೇಳ್ಕೊಟ್ಟಿದ್ ನಿಂಗೆ ಇದನ್ನೆಲ್ಲ? ಅಷ್ಟೇ, ಮುಗೀತು. ಅಲ್ಲ, ಯಾರು ಹೇಳಿದ್ದಿದ್ನಲ್ಲ ನಿನಗೆ? ಒಳಗಡೆ ಭಯ ಇದ್ರು ಎಕ್ಸ್ಪ್ರೆಷನ್ ಅಲ್ಲಿ ಏನು ತೋರಿಸಬಾರ್ದು, ಹೆದರಿಕೆ ತೋರಿಸಬಾರ್ದು ಅಷ್ಟೇ. ಯಾರು ಹೇಳಿದ್ದಿದ್ದನ್ನ ನಿಂಗೆ? ಯಾರು ಇಲ್ಲ, ನೀನೇ ಕಲ್ತ್ಕೊಂಡ್ಯಾ? ಎಷ್ಟು ಬುದ್ಧಿವಂತೆ ನೀನು. ಅಲ್ಲ, ನೀನು ಅಷ್ಟೊಂದು ಡ್ಯಾನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತೀಯಲ್ಲ, ಹೆಂಗದು? ಹಂಗೆ ಈಗ ಅಳದಿದ್ರೆ ಅಳತ್ತೀಯಾ, ನಗದಿದ್ರೆ ನಗ್ತೀಯಾ? ಅದು ನಂಗೆ ಒಂದ್ಸತಿ ಕಣ್ಣೀರು ಬರ್ಸ್ಕೋಬೇಕು. ಅಂದರೆ ಈಗ ಸೀತಾರಾಮ ಸೆಟ್ಟಲ್ಲೂ ಕೂಡ ಗ್ಲಿಸರಿನು ಏನೂ ಯೂಸ್ ಮಾಡೋಣ. ನನಗೆ ಕಣ್ಣೀರು ಬಂದಿಲ್ಲ ಅಂದರೆ ಒಂದ್ಸತಿ ಕಣ್ಣೀರು ಹಾಕ್ಕೊಳ್ತೀನಿ ಅಷ್ಟೇ. ನನ್ನ ಕೈನ ನೋಡ್ಕೊಳ್ತೀನಿ, ಬಂದ್ಬಿಡುತ್ತೆ. ಬರ್ಸ್ಕೊಳ್ಳ? ನೋಡು, ಬರ್ಸು ನೋಡೋಣ ಈಗ. ಕಣ್ಣೀರು ಬಂತು? ಸೀರಿಯಸ್ಲಿ? ಮೈ ಗಾಡ್, ಅಷ್ಟೇ, ಮುಗೀತ್. ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಅದು ನನಗೆ ಟಚ್ ಅಪ್ ಮ್ಯಾನ್ ಹೇಳ್ಕೊಟ್ಟಿದ್ದು. ಹೌದಾ? ಕಣ್ಣೀರು ಬರ್ಸ್ಕೊಳ್ಳೋದನ್ನ. ಫೈನ್, ಹೇಳಿ. ಅಯ್ಯೋ, ಏನು ಹೇಳ್ಬೇಕಮ್ಮ ನಿನಗೆ ನಾನು? ಯಾಕೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ? ಹೆಂಗದು ಅಂತ? ಹಂಗೇನಾ? ಅಷ್ಟೇ. ನೇಪಾಳದಿಂದ ಬಂದ್ರಿ ಅಲ್ವಾ ಇಲ್ಲಿ ಬೆಂಗಳೂರಿಗೆ? ಅಮ್ಮ ನಿನ್ನನ್ನು ನೋಡ್ಕೊಳ್ತಾ ಇದ್ದಾರೆ, ಅಮ್ಮ ಒಬ್ಳೆ ನಿನ್ನನ್ನು ನೋಡ್ಕೊಳ್ತಾ ಇರೋದು. ಅಣ್ಣ ಇದ್ದಾನೆ, ಈಗ ನಿನ್ ಜೊತೆ ಶೂಟಿಂಗಿಗೆ ಬರ್ತಾರೆ, ಡಬ್ಬಿಂಗ್ ಅಂದ್ರೆ ಬರ್ತಾರೆ, ಡಾಕ್ಟ್ರು ಎಲ್ಲ ಹೋಗ್ಬೇಕು ಅಂತಂದ್ರೆ ಕರ್ಕೊಂಡು ಹೋಗ್ತಾರೆ. ಅಮ್ಮನೇ ಎಲ್ಲದನ್ನು ನೋಡ್ಕೋತಿದ್ದಾಳೆ. ಹೇಗೆ ಅನ್ಸುತ್ತೆ ನಿಂಗೆ? ಐ ಆಮ್ ಬಿ ಸೋ ಹ್ಯಾಪಿ. ಅಷ್ಟೇ. ಅಣ್ಣನೂ ಕೆಲವೊಂದ್ಸತಿ ಶೂಟಿಂಗ್ ಬರ್ತಾರೆ, ಅದೇ ನಾನು ಸಮಾಧಾನ ಮಾಡಿ ಅವನಿಗೆ, ದೆನ್ ಅಮ್ಮನೂ ಅಣ್ಣಂಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೇಕು ಶೂಟಿಂಗ್. ಸಮಾಧಾನ ಮಾಡಬೇಕು ಅಂದ್ರೆ ಎಲ್ಲರೂ ಅಲ್ಲಿ ರೇಗಿಸ್ತಾರತ್ತೆ ಅಲ್ವಾ? ಯಾರಿಗೆ? ನನಗೆ ಮ್ಯಾನೇಜರ್ ಕರೀಲ ಅವನ್ನ. ಕರಿ. ರೂಪೇಶ್ ಅಣ್ಣ ಅಂತ ಕರಿಯಲ್ವಾ ನೀನು? ರೂಪೇಶ್ ಅಂತ ಕರಿಯದ? ಅವನ್ ಹಂಗೆ ಕರಿತೀವಿ. ಯಾಕೆ? ಅಣ್ಣ ಅಂತ ಕರಿಬೇಕಪ್ಪ, ಇರೋದು ಒಂದೇ ಅಣ್ಣ ತಾನೆ.
ಕೆಲವೊಂದ್ಸತಿ ಬನ್ನಿ ಕೋಪದಿಂದ ನಾವು ಜಾಯಿಂಟ್ ಆದ್ರೆ ಮಾತ್ರ ಕೂತ್ಕೊಳ್ಳಿ ಸರ್ ನೀವು. ರೂಪೇಶ್ ಅಂತ ಕರೀರಲ್ಲ. ತಂಗಿ ಇವಾಗ ಸೀತಾರಾಮ ಸೀರಿಯಲ್ ಆಕ್ಟ್ ಮಾಡ್ತಿದ್ದಾಳೆ, ಎಲ್ಲರೂ ತಂಗಿಯನ್ನ ಮಾತಾಡಿಸ್ತಾರೆ, ನಿನಗೆ ಅಣ್ಣಾಗಿ ಎಷ್ಟು ಖುಷಿ ಆಗುತ್ತೆ. ಅಕ್ಕ ಒಂದ್ ಮಾತು ಹೇಳ್ತೀನಿ, ಇವ್ ನನ್ನ ಬಗ್ಗೆ ಕೆಟ್ಟದೇನೆ ಹೇಳ್ತಾನೆ. ಇಲ್ಲ ಪಾಪ, ಅವ್ನು ಆಕ್ಚುಲಿ ನಿನ್ ಬಗ್ಗೆ ತುಂಬಾ ಒಳ್ಳೆ ಪ್ರೀತಿ ಇದೆ ಅವನಿಗೆ. ಹೌದಾ? ಅಲ್ವಾ? ಸುಮ್ಮನೆ ರೇಗ್ಸೋದಲ್ವಾ ತಂಗಿನ ನೀನು? ಇಲ್ಲ ಹಾ, ನಾನು ರೇಗಿಸ್ತೀನಿ ನಿಜವಾಗ್ಲು, ಬೇಕಂತಾನೆ ರೇಗಿಸ್ತೀನಿ. ಇಲ್ಲ, ಕೋಪ ಬಂದಾಗ ಮಾತ್ರ ಲೈಟಾಗಿ ಹೊಡಿತೀನಿ. ಹಿಂಗೆ ಹೊಡೆದ್ರು ಅದ ಒಂದು ಜೋರಾಗುತ್ತಂತೆ, ಸೌಂಡೇ ಬರಲ್ಲ ನಾನು ಹೊಡೆದಿದ್ದು. ಅಯ್ಯೋ ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು, ಅಣ್ಣಂಗೆ ಬೇಜಾರಾಗುತ್ತಲ್ವಾ, ನೀನು ಹಂಗೆ ಮಾಡಬಾರ್ದು. ಹಾ, ಅವನು ನನಗೆ ಕೋಪ ತೀರ್ಸ್ಕೊಂಡ್ರೆ ನಾನೇನು ಮಾಡಲಿ? ನೀನು ನಿನ್ನ ಕೋಪ ತೀರ್ಸ್ಕೊತೀಯಾ? ನಾನಾ? ಹಾಂ, ಏನಿಲ್ಲ, ಅವಳಿಗೆ ಏನು ಐಟಮ್ಸ್ಗಳಿರುತ್ತೆ, ಅವಳ ಫೇವ್ರೇಟ್ ಏನಿರುತ್ತೆ ಅದನ್ನ ಮುಟ್ಬಿಡ್ತೀನಿ. ಹಂಗೆಲ್ಲ ಮಾಡಬಾರ್ದು, ತಂಗಿ ಪಾಪ ಅಲ್ವಾ? ಲಿಪ್ಸ್ಟಿಕ್ನೇ ಮುಡ್ದಾಕಿದ್ದಾನೆ ಇವನು. ತಂಗಿ ಪಾಪ ಅಲ್ವಾ, ಹಂಗೆಲ್ಲ ಮಾಡಬಾರ್ದು ನೀನು. ಅವಳ ಪಾಪನ ಹ್ಞೂ ಕಾಣ್ಸೋಕ್ಕಷ್ಟೇ ಪಾಪ, ಒಳಗಡೆ ನೋಡಿದ್ರೆ ಯವ್ವಾ ಆ ಥರ ನೀನು ದೆವ್ವ ಅಂತಿದ್ಯಾ. ಎಲ್ಲರೂ ಅವಳ ತಂಗಿನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ನಿಂಗೆ? ಗೊತ್ತು. ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ. ನೀನು ತಂಗಿ ಹೆಂಗೆ ದೆವ್ವ ಆಗ್ತಾಳೆ? ಕ್ಯೂಟ್ ಅವಳು. ಇಲ್ಲ, ಏನು ಹೇಳ್ದೆ ಕಿವಿಲಿ? ಏನಿಲ್ಲ, ಕೇಳಿಸ್ತು ಅಲ್ಲ, ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ನಾನು ಆಫೀಸ್ಗೆ ಹೋಗಿ ಇನ್ನೊಂದ್ಸಲ ಕೇಳ್ತೀನಿ. ಹೌದಾ ಅಕ್ಕ? ಏನು ಹೇಳಿದ್ಲು? ಜೋರಾಗಿ ಮಾತಾಡು ಒಂದು. ನೀನು ಅಲ್ಲ, ನೀನು ಫುಲ್ ನಿಜ ಟೆಕ್ನಿಷಿಯನ್ಸ್ ಹೌದು, ಆಕ್ಟರ್. ಅವ್ನು ಹೇಳೋದನ್ನ ನನಗೊಂದು ಚೂರು ಕೇಳಿಸ್ತಾ ಇಲ್ಲ. ಹಂಗಾರೆ ದೊಡ್ಡ ಜೋರಾಗಿ ಮಾತಾಡ್ಬೇಕು ನೀನು. ಇವಾಗ ತಂಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾಳಲ್ಲ, ಎಲ್ಲ ಹೊಗಳ್ತಿದ್ದಾರಲ್ಲ, ಹೇಗನ್ಸುತ್ತೆ ನಿಂಗೆ? ಚೆನ್ನಾಗಿ ಅನ್ಸತ್ತೆ. ಎಲ್ಲರೂ ನಿನ್ ಬಗ್ಗೆ ತಂಗಿ ವಿಚಾರ ನಿನ್ನ ಹತ್ರ ಕೇಳ್ತಾರಾ ನಿಮ್ಮ ಸ್ಕೂಲಲ್ಲಿ? ಕೇಳ್ತಾರೆ. ಏನ್ ಹೇಳ್ತೀಯ ಅವಾಗ? ಅಂದ್ರೆ ನಂಗೆ ಇಲ್ಲ, ನಮ್ಮ ತಂಗಿ ಹತ್ರನೇ ಕೇಳ್ಕೊಳ್ಳಿ ಅಂತೀನಿ. ಹಂಗೆಲ್ಲ ಹೇಳ್ಬಾರ್ದು, ಅವ್ರ ತಂಗಿನ ಹೊಗಳ್ತಾರೆ ಅಂತಂದಾಗ ನೀನು ಖುಷಿ ಪಡ್ಬೇಕು ತಾನೆ. ಇಲ್ಲ, ಕೊಡ್ತೀನಿ, ಎಲ್ಲಾರು ನನ್ನ ಹತ್ರನೇ ಕೇಳಿದ್ರೆ ಅದಕ್ಕೆ ಅವ್ರ ಕ್ಲಾಸ್ ಅವ್ರ ಕ್ಲಾಸು ಎಲ್ಲಿದೆ ಅಂತ ಹೇಳ್ತೀನಿ, ಅವ್ರು ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊತಾರೆ. ಇಲ್ಲ, ಅವ್ರು ಯಾವತ್ತೂ ಸೆಕೆಂಡ್ ಸ್ಟ್ಯಾಂಡರ್ಡ್ ನನ್ನ ಹತ್ರ ಬಂದೂ ಇಲ್ಲ. ಇವನು ಒಂದೊಂದು ಸತಿ ಫುಡು ನನಗಿರುತ್ತೆ, ಅವನಿಗೆ ಏನೋ ಒಂದು ಐಟಮ್ ಮಾತ್ರ ಇದ್ದಾಗ ಮಿಕ್ಸ್ ಆಗಿಬಿಡುತ್ತಲ್ಲ, ಒಂದೇ ಸೇಮ್ ಬಾಕ್ಸು. ಸೊ ಅದಕ್ಕೆ ಅವ್ನು ಕೆಲವೊಂದು ಸತಿ 2 ಸತಿ ಬಂದಿದ್ದಾನೆ ನಮ್ಮ ಕ್ಲಾಸ್ಗೆ ಅಷ್ಟೇ, ಇನ್ಯಾವತ್ತೂ ಬಂದಿಲ್ಲ. ಹೌದಾ? ಬಟ್ ತಂಗಿ ಬಗ್ಗೆ ನಿಂಗೆ ಖುಷಿ ಇದೆ. ತಂಗಿ ಗುಣ ಯಾವ್ದು ಇಷ್ಟ ಆಗತ್ತೆ ನೋಡು? ಒಪ್ಕೊಂಡ ಅಣ್ಣ, ಇವಾಗ ಒಪ್ಕೊಂಡ ನಿನ್ ಬಗ್ಗೆ ಖುಷಿ ಇದೆಯಂತೆ. ಈಗ ಒಪ್ಕೊಂಡ ಅಷ್ಟೇ. ತಂಗಿ ಯಾವ ಗುಣ ನಿನ್ಗೆ ತುಂಬಾ ಇಷ್ಟ ಆಗೋದು? ಅವಳು ಸೈಕಲ್ ಓಡಿಸೋ ಗುಣ ನಂಗೆ ತುಂಬ ಇಷ್ಟ. ಹೌದಾ? ತುಂಬಾ ಚೆನ್ನಾಗಿ ಸೈಕಲ್ ಓಡಿಸ್ತಾಳ? ಇಲ್ಲ, ಅವಳು ಬೀಳ್ತಾಳೆ, ಅದೇ ನಂಗೆ ತುಂಬ ಇಷ್ಟ. ಯಾಕೋ ಹಂಗೆ ಹೇಳದ್ ನೀನು? ಬಿದ್ರೆ ತುಂಬಾ ಫನ್ಯಾಗಿ ಬೀಳ್ತಾಳೆ, ಅದಕ್ಕೆ. ಸೀರಿಯಸ್ಲಿ ಅಂದರೆ ಸೈಕಲ್ ಓಡಿಸ್ತಾ ಇರ್ತೀನಿ, ಬ್ರೇಕ್ ಕರೆಕ್ಟಾಗಿ ಹಿಡ್ದಿಲ್ಲ ಅಂದರೆ ಅದನ್ನ ಬಿಟ್ಟು ಅದು ಬೀಳಿಸಿ ಅದಾದ್ಮೇಲೆ ನಾನು ಬೀಳ್ತೀನಿ. ಓ, ಹಿಂಗೆಲ್ಲ ಇದೆಯಾ? ಮತ್ತೆ ಸೈಕಲ್ ಓಡಿಸ್ತಾ ಇರುವಾಗ ಗೋಡೆಗೆ ಹೋಗಿ ಗುದ್ಬಿಡ್ತಾಳೆ. ಹಿಂಗೆ ಕೆಲವೊಂದು ಸತಿ ಅಂತೂ ನನ್ನ ಫ್ರೆಂಡ್ಸಿಗೆ ಅವ್ರ ಕಾಲಲ್ಲಿ ಸೈಕಲ್ನಿಂದ ಅವ್ರ ಕಾಲಿಗೆ ಗುದ್ಬಿಟ್ಟಿದ್ದೆ. ಹಂಗೆಲ್ಲ ಮಾಡಬಾರ್ದು. ಇಲ್ಲ, ತಪ್ಪಾಗಿ ನಾನು ಆ ಕಡೆ ನೋಡ್ತಾ ಇದ್ದೀನಿ, ಸೈಕಲ್ ಮುಂದ್ಗಡೆ ಓಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಹುಷಾರಾಗಿ ಗಾಡಿ ಓಡಿಸ್ಬೇಕಾಯ್ತಾ? ಸೈಕಲ್ ಓಡಿಸ್ಬೇಕು. ಈಗ ನೇಪಾಳಕ್ಕೆ ಹೋಗ್ತಿರ್ತೀಯ ನೀನು? ಹೇಳೋ. ನಾನು ಹೋಗ್ತಿರ್ತೀನಿ, ಗೊತ್ತಿಲ್ಲ. ನಾನು ಹೋಗ್ತಿರ್ತೀನಿ. ಹೌದಾ? ಇವಳು ಶೂಟಿಂಗಿಂದ ಬ್ಯುಸಿ ಇರ್ತಾಳಲ್ವ, ಅದಕ್ಕೆ ಇವಳು ಹೋಗಲ್ಲ. ಈ ವರ್ಷ ಇವಳು ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ಲು ನನಗೆ, ಅದಕ್ಕೆ ನಾನು ಹೋಗಿಲ್ಲ. ಹೌದಾ? ನೀನು ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ದು ನೇಪಾಳಕ್ಕೆ? ಅವಳು ಹೋಗಿಲ್ಲ. ನಾನು ಹೋಗೇ ಇಲ್ಲ. ಹೌದಾ? ನೇಪಾಳದಲ್ಲಿ ಯಾರ್ಯಾರಿದ್ದಾರೆ? ಎಲ್ಲರೂ. ನಾನು ಇಲ್ಲಿ ಇರೋದು ಯಾಕೆ ಅಂದರೆ, ಇವನ್ನ ಕಳಿಸ್ತಾ ಇರೋದು ಯಾಕೆ ಇಲ್ಲ ಅಂದರೆ, ಹೋಗಬೇಡ ಅಂತ ಯಾಕೆ ಹೇಳ್ತಾ ಇರೋದು ಹೇಳಿ? ಯಾಕಂದರೆ ಇಲ್ಲೇ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ, ಅಂದರೆ ನಮ್ಮ ಅಮ್ಮನ ಟ್ವಿನ್ಸು. ಹೌದಾ? ಅಮ್ಮಂಗೆ ಟ್ವಿನ್ಸ್ ಚಿಕ್ಕಮ್ಮನಾ? ಓಕೆ, ಅವರೆಲ್ಲ ಇಲ್ಲೇ ಬರ್ತಿರೋದಾ? ಇನ್ನು ನೆಕ್ಸ್ಟ್ ನೇಪಾಳಕ್ಕೆ ಹೋಗೋದು ಬೇಡವಾ ಹಾಗಾದ್ರೆ? ಹೋಗ್ತೀನಿ. ಯಾವಾಗ? ಅಂದರೆ ಶೂಟಿಂಗ್ ಎಲ್ಲ ಆದಮೇಲೆ ಹೋಗಲೇಬೇಕು. ಓಕೆ, ಅದು ನಂದು ಆಸೆ. ಯಾಕಂದರೆ ಅಲ್ಲಿ ಏನಿದೆ ಗೊತ್ತಾ, ಅಲ್ಲಿ ವಾಟರ್ ಫಾಲ್ಸ್ ಅದ. ಸೊ ಅಲ್ಲೆಲ್ಲ ನಾವೆಲ್ಲ ನೆಕ್ಸ್ಟ್ ನೇಪಾಳಕ್ಕೆ ಬರ್ಬೋದಾ ನಿಮ್ಮ ಮನೆಗೆ? ಬನ್ನಿ.
ಪಕ್ಕ. ಏನೇನು ಕೊಡಿಸ್ತೀಯ ನಮ್ ಬಂದ್ರೆ? ನಮ್ಮ ಭಾಟ್ಪಡೀನಿ ಅಂತ ಒಂದು ಹಾಲ್ ಇದೆ. ಭಾಟ್ಪಡೀನಿ ಏನೇನಿದೆ? ಭಾಟ್ಪಡೀನಿ ಓಕೆ. ತುಂಬಾ ದೊಡ್ಡದು. ಆ ಥರ ಒಂದು ಮಾಲ್ ಇದೆ. ದೆನ್ ಅಲ್ಲಿ ಫೇಮಸ್ ಏನೇನೋ ಇದೆ. ನ್ಯೂಡಲ್ಸ್, ಹ್ಮ್ ಮಾಮೋಸ್. ಹ್ಮ್ ನಾವು ಡೈಲಿ ತಿನ್ನೋದು ನೇಪಾಳಲ್ಲಿ ಚಿಕನ್. ಹಾ ತಿಂತೀರಾ ಚಿಕನು? ಇಲ್ಲ. ದೆನ್ ನೂಡಲ್ಸ್ ತಿಂತೀನಿ. ಮಾಮೋಸ್, ಫ್ರೈ ಮಾಮೋಸಾ? ಅದೇ ಯಾವ್ದಾದ್ರು ಓಕೆ, ವೆಜ್ ಆದ್ರೂ ಓಕೆ. ಚಿಕನ್ ಆದ್ರೂ ಓಕೆ. ಚಿಕನ್ ತಿನ್ನಲ್ಲ. ಚಿಕನ್ ಹೆಂಗ್ ವೆಜ್ ಆಗುತ್ತೆ? ಆದರೆ ನಮ್ಮೂರಲ್ಲಿ ಬರೀ ಚಿಕನ್ ಸಿಗೋದಲ್ವಾ? ಹಂಗಾದ್ರೆ ನಾನು ನಿಮ್ಮ ಊರಿಗೆ ಬಂದು ಬರೀ ಹಣ್ಣು ತರಕಾರಿ ತಿನ್ಕೊಂಡಿರ್ಬೇಕಷ್ಟೇ. ಅಷ್ಟೇ. ಇಲ್ಲ, ಇಲ್ಲ ಅಲ್ಲಿ ಹಣ್ಣು ಸೊಪ್ಪು, ತರಕಾರಿ ಅನ್ನ ಎಲ್ಲ ನಮ್ಮ ಸಿಗುತ್ತೆ. ಮನೇಲಿ ಅದು ಮಾಡೋದೇ ಇಲ್ವಲ್ಲ, ಏನು ಮಾಡೋದು? ಅಲ್ಲ, ನಾನಿಲ್ವೇನೋ, ನಾನು ಮಾಡ್ತೀನಿ ತಾನೆ. ನೀನು ಹೌದು, ನೀನು ಅಲ್ಲೆಲ್ಲೋಯ್ತು. ತಂಗಿ ಅಡುಗೆ ಮಾಡ್ತಾಳಂತ ಹೌದಾ? ತಂಗಿ ಅಡುಗೆ ಮಾಡ್ತಾಳಂತ ಹೌದಾ? ಒಂದೊಂದ್ಸಲ ಸುಟ್ಬಿಡ್ತಾಳೆ. ಸುಟ್ಟು ಅಡುಗೆ ಸುಟ್ಬಿಡ್ತಾಳ. ಮತ್ತೆ ಚೆನ್ನಾಗಿ ಮಾಡ್ತೀನಿ ಅಡುಗೆ ಅಂತ ನೀವು ನೋಡಿದೀರಾ ಅಂತೆಲ್ಲ ಕೇಳಿದ್ಲು. ಹೌದಾ? ಮಾಡಿ ತೋರಿಸ್ತೀನಿ ಇರಿ. ಬೇಡ ಇವಾಗ ಬೇಡ. ಮಾಡ್ತೇವೆ. ಬೇಡ ಇವಾಗ ಬೇಡ. ಏನೇನು ಅಡುಗೆ ಮಾಡ್ತೀಯಾ? ನಾನಾ? ಹೇಳೋ. ನೂಡಲ್ಸ್ ಮಾಡ್ತಾಳೆ, ಚಪಾತಿ ಮಾಡ್ತಾಳೆ. ಅದು ಸುಟ್ಟಾಗ್ತಾಳೆ. ಕುಕ್ ಆಗಿರಲ್ಲ. ಚೂರು ಕುಕ್ ಆಗಿರುತ್ತೆ, ಚೂರು ಕುಕ್ ಆಗಿರಲ್ಲ. ಹೌದಾ? ಮೀಡಿಯಮ್. ಓಕೆ. ಅರ್ಧಂಬರ್ಧ ಮಾಡೋದು. ಅದು ಈಗ ಕಲಿತಾ ಇದ್ದೀನಿ. ಮ್ಯಾಗಿ ಮಾಡ್ತಾಳೆ. ಮ್ಯಾಗಿ ಅದು ಪ್ಲೇನ್ ಆಗಿರುತ್ತೆ. ಮ್ಯಾಗಿ ಆನಿಯನ್ ಹಾಕಲ್ಲ, ಮತ್ತೆ ಟೊಮೆಟೊ ಹಾಕಲ್ಲ. ಸ್ಯಾಲೆಡ್ ಹಾಕಲ್ವೇನೋ? ಅದು ಸೊಪ್ಪು ಅದು ಎಲ್ಲರೂ ಹಾಕ್ತಾರೆ. ಅದು ಪ್ಲೇನ್ ಆಗಿ ಮಾಡ್ತಾರೆ. ನಾನು ಇವತ್ತು ಮಾಡಿದ್ದೆ ಮ್ಯಾಗಿದಲ್ಲಿ ಟೊಮೆಟೊ, ಆನಿಯನ್, ಮತ್ತು ಕೊರಿಯಾಂಡರ್, ಮತ್ತು ಲೆಮನ್ ಚಿಲ್ಲಿ, ಗ್ರೀನ್ ಚಿಲ್ಲಿ. ಸೂಪರ್. ನೀನು ಏನಾಯ್ತು? ಇವನ್ ಪುರಾಣ ಕೇಳಬೇಕು. ಅಡುಗೆ ಮಾಡೋ ಪುರಾಣ ಸಾಕಾಗಿ ಬಿಡ್ತೀರಾ? ಹೇಳ. ಹೇಳು. ಅನ್ನ ಮಾಡ್ತಾನೆ, ಸಾಂಬಾರು ಮಾಡ್ತಾನೆ, ರಸ ಮಾಡ್ತಾನೆ, ಎಲ್ಲ ಮಾಡ್ಬಿಡ್ತಾರೆ. ನಂಗೆ ಕಿಚನಿಗೆ ಬಿಡಲ್ಲ ಇವನು. ಅದೇ ನಂಗೆ ಕೋಪ. ಹಂಗೆಲ್ಲ ಮಾಡಬಾರ್ದು. ತಂಗಿನೂ ಏನೋ ಅಡುಗೆ ಮಾಡ್ತಾಳಂತಲ್ಲಪ್ಪ. ಅಕ್ಕ ಇವಳೆಲ್ಲ ಸುಟ್ಬಿಡ್ತಾಳೆ, ಅದಕ್ಕೆ ತಿನ್ನಕ್ಕೆ ಮನ್ಸ ಬರಲ್ಲ. ಹೌದಾ? ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಾಳೆ ಬಿಡು. ಅಂದರೆ ನಾನು ನೋಡ್ತಾ ಇರ್ತೀನಿ. ಫ್ರೈ ಆಯಿತು. ನಮ್ಮಮ್ಮ ಮಾಡ್ತಾ ಇರ್ತಾರೆ ಯಾವಾಗಲೂ. ಅಂದರೆ ಲೈಟಾಗಿ ಸುಡೋದು ಇಲ್ಲ ಅಲ್ವಾ? ಸೊ ಅದನ್ನೇ ನೋಡ್ಕೊಂಡು ಸುಟ್ಟಿಲ್ಲ ಹಂಗಂತ ಹಾಕ್ಬಿಡ್ತೀನಿ. ಅದು ಬೆಂದಿದೆಯೋ ಇಲ್ವೋ ಅಂತ ನಂಗೆ ಗೊತ್ತಾಗಲ್ಲ. ಅಕ್ಕ ಒಂದು ದಿವಸ ನಾನು ಚಿಕನ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಮಾಡ್ತಿದ್ದದು. ಇವಳಿಗೆ ನೀನು ಹೋಗಿ ಮಮ್ಮಿ ಹತ್ರ ಕಳ್ಕೊಂಡು ಬಾ, ನಾನು ಅದೆಲ್ಲ ಹಾಕ್ತೀನಿ ಅಂದರೆ ಅದು ಅವಳು ಹೋಗ್ಬಿಟ್ಟು ಕೇಳೋಕ್ಕೆ 1 ಅವರ್ ತಗೊತಿದ್ಲು. ಸುಟ್ಟೆ ಹೋಯ್ತು. ಅಯ್ಯಯ್ಯೋ. ಅದು ತಿಂದೆ. ಪಾಪ ಕಣೋ ನೀನು. ಎಲ್ಲ ಬರೀ ಸುಟ್ಟಿರೋದು ತಿನ್ನೋದೇ ಆಯಿತು. ಅವಳೇ ಸುಟ್ಟು ಹಾಕಿದ್ದು ಅಕ್ಕ. ಅಲ್ಲ, ನಮ್ಮಮ್ಮ ಹೇಳ್ತಾ ಇರೋದು ಮೂರು ಐಟಮು ಅಥವಾ 4 ಐಟಮ್ ಹೇಳ್ತಾ ಇರೋದು. ಅದನ್ನ ಹಾಕಕ್ಕೆ ಹೇಳಿದ್ರೆ ಒಂದೊಂದೇ ಕೇಳ್ಕೊಂಡು ಬಾ ಅಂದ. ಸೊ ಅದಕ್ಕೆ ನಾನು ಒಂದೊಂದೇ ಕೇಳಿದೆ. ತಪ್ಪಿಲ್ಲ ನಿಂದು. ಸೊ ಅಮ್ಮ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ರಾ? ಸೊ ಮಾತಾಡ್ತಾ ಇದ್ರು. ಮಮ್ಮ ಅಂತ ಇದ್ದೀನಿ. ಮಮ್ಮ ಅಂದೆ. ಅವಾಗ ಕೇಳಿಸ್ಕೊಂಡ್ರು. ಸೊ ಮಾತಾಡ್ತಾ ಇರೋವಾಗ ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ ಅಷ್ಟೇ. ನಿಂಗೆ ಒಳ್ಳೆ ಮ್ಯಾನರ್ಸ್ ಇದೆ ಕಣೆ. ಓಕೆ, ಇವಾಗ ಮೂವಿ ಸಿನಿಮಾ ಎಲ್ಲ ಮಾಡ್ತಿರೋದೆಲ್ಲ ಹೆಂಗೆ ಅನಿಸ್ತಿದೆ ನಿಮಗೆ? ತನ್ಗ ನನಗೆ ಫುಲ್ ಮಜಾ ಬರ್ತಿದ್ದೆ. ಅಲ್ಲೋಗೋದು, ತಿನ್ನೋದು, ಮಲ್ಗೋದು. ಯಾಕೆ ಹೇಳಿ? ಅಲ್ಲಿ ಸ್ವಿಮ್ಮಿಂಗ್ ಪೂಲು ಅದೆಲ್ಲ ಸಿಗತ್ತೆ ಇವನಿಗೆ. ಅಲ್ಲಿ ಕ್ಯಾರವಾನಲ್ಲಿ ಆರಾಮ್ಸೆ ದಬಾಕೊಂಡಿರ್ತಾನಲ್ಲ, ಫೋನ್ ನೋಡಿಕೊಂಡು ಗೇಮ್ ಆಡಿಕೊಂಡು ಇವನು ಜಾಲಿ. ನಾವು ಕಷ್ಟಪಡಬೇಕು. ಓಕೆ, ಸೀತಾರಾಮ ಧಾರಾವಾಹಿ ಸಿಹಿಗೂ ರೀತಿಗೂ ಏನು ಡಿಫ್ರೆನ್ಸ್ ಇರೋದು? ನಾನು ಹೇಳ್ತೀನಿ. ಜೋರಾಗೇಳು. ಸೀತಾರಾಮ ಧಾರಾವಾಹಿಗೂ ಸಿಹಿ ಇದ್ದಾಳಲ್ವಾ, ಅವಳು ವೈಲೆಂಟು. ಅದ್ರ ಯಾರಿಗೂ ಹೊಡಿಯಲ್ಲ. ಅಂದರೆ ಟೇಕ್ ಇಲ್ಲೇ ಇರೋವಾಗ ಬೈತಾಳೆ ಎಲ್ಲರಿಗೂ, ಆದರೆ ಹೊಡಿಯಲ್ಲ. ರೀತಿಗೂ ನಾನಂತ ಒಳ್ಳೆ ಹುಡುಗನ್ನ ಹೊಡೆದು ಮುಗಿಸ್ಬಿಡ್ತಾಳೆ.
ನಾನು ಹಂಗೆ ನೀನು ಒಳ್ಳೆ ಹುಡುಗ ಅಂತ ಯಾರು ಹೇಳಿದ್ದು? ಆ ಯಾರು ಹೇಳಿದ್ದು? ನನ್ನ ಕನ್ಸಲ್ಲಿ ಬಂದಿತ್ತು ರೂಪೇಶ್ ನೀನು ಒಳ್ಳೆ ಹುಡುಗ ಅಂತ. ಅವಾಗ ಗೊತ್ತಾಗ್ಬಿಡ್ತು. ನೀನು ನಿಜ ಹೇಳ್ತೀನಿ ಕಣೋ, ನಿನ್ನ ತಂಗಿಗಿಂತ ನೀನು ದೊಡ್ಡ ಆ್ಯಕ್ಟ್ರು. ತಂಗಿಗಿಂತ ನೀನು ಒಳ್ಳೆ ಆ್ಯಕ್ಟ್ರ್. ನೀನು ಯಾಕೆ ನೆಕ್ಸ್ಟ್ ಸೀರಿಯಲ್ ಟ್ರೈ ಮಾಡಬಾರ್ದು? ಅವನಿಗೆ ಡ್ರಾಮಾ ಜೂನಿಯರ್ಸ್ ಅಲ್ಲೂ ನನ್ನ ಜೊತೆ ಆಕ್ಟಿಂಗ್ ಬಂದಿತ್ತು. ಹಾಂ, ಇವನು ಬೇಡ ಅಂದ. ಯಾಕೆ ಆ್ಯಕ್ಟಿಂಗ್ ಬೇಡ? ಯಾಕೆ ಹೇಳಿ ಅಕ್ಕ? ಯಾಕಂದ್ರೆ ಬರೀ ಕೆಲಸ ಮಾಡಬೇಕು, ಈ ಥರ ಇವನು ಗೇಮು ಹಂಗೆಲ್ಲ ಆಡ್ಕೊಂಡು ಇರಬಾರ್ದು ಅಂತ ಅವ್ನು ಡಿಸೈಡ್ ಆಯಿತು. ಸೊ ಅದಕ್ಕೆ ಡ್ರಾಮಾ ಜೂನಿಯರ್ಸು ಬೇಡ, ಸೀತಾರಾಮನು ಬೇಡ. ಏನು ಗೊತ್ತಾ, ಸೀತಾರಾಮಲ್ಲಿ ಅನಿಕೇತ್ ಮಾಡ್ತಾ ಇದ್ದಾನಲ್ವಾ, ಅವನ ಕ್ಯಾರೆಕ್ಟರು ಇವನಿಗೆ ಬಂದಿತ್ತು. ಇವ್ನು ಮಾಡಲಿಲ್ಲ. ಯಾಕೋ ಬೇಡ? ಡೈಲಾಗ್ಸ್ ಬರೀ ತಪ್ಪು ಹೇಳ್ತಾ ಇದ್ದಾನೆ, ಆಟ ಆಡಕ್ಕೆ ಸಿಗಲ್ಲ ಅಂತ. ಹೌದಾ? ಹಿಂಗೆಲ್ಲ ಮಾಡಿದ್ಯಾ? ಯಾಕೆ ಆ್ಯಕ್ಟಿಂಗ್ ಇಷ್ಟ ಇಲ್ವಾ ನಿಂಗೆ? ಇಲ್ಲ. ನಮ್ಮ ತಂಗಿ ಇದ್ದಾಳಲ್ಲ, ಅವಳ ಜೊತೆ ಶೂಟ್ ಮಾಡೋವಾಗ ಏನಾದರೂ ಇವಳ ಮುಖ ನೋಡಿಬಿಟ್ರೆ ನಗು ಬಂದ್ಬಿಡುತ್ತೆ ನನಗೆ. ಆಮೇಲೆ ನಾನು ಯಾರು ಬೈಸ್ಕೊಬೇಕು, ಅದಕ್ಕೆ ನಂಗೆ ಬೇಡ ಅಂದ್ಬಿಟ್ಟೆ. ನಿಜ ನೀನು ಒಳ್ಳೆ ಹುಡುಗನ ಎಲ್ಲ ಗೊತ್ತಿಲ್ಲ ನನಗೆ, ಬುದ್ಧಿವಂತ ಅಂತೂ ಹೌದು ನೀನು. ಯಾಕಂದ್ರೆ ಐ ಆಮ್ ಲೆಜೆಂಡ್. ನನ್ನ ಥರ ಲೆಜೆಂಡ್ ಯಾರೂ ಇಲ್ಲ. ನೀನು ನಿಜ ಲೆಜೆಂಡೆ, ಪಕ್ಕ. ನಮ್ಮ ತಂಗಿನ ಥರ ಆಗಲ್ವಲ್ಲ, ಅದಕ್ಕೆ ನಂಗೆ ಹೊಡಿತಾ ಇರ್ತಾಳೆ. ಹೌದಾ? ಇಲ್ಲ, ನೆಕ್ಸ್ಟ್ ಅವಳು ಹೊಡೆಯಲ್ಲ ಅಲ್ವಾ? ಹೊಡೆಯಲ್ಲ ಅಲ್ವಾ ನೀನು? ಪಕ್ಕ ಹೊಡೆಯಲ್ಲ. ಬಾಯಿ ಮಾತಷ್ಟು ಹೇಳು. ಇಲ್ಲ, ಹೊಡೆಯಲ್ಲ ಅಂತ ಹೇಳಿದಾಳೆ ಅವಳು. ನಿನಗೆ ಜನ ಹೊರಗಡೆ ಸಿಕ್ಕಾಗ ಈಗ ನೇಪಾಳದ ಬಗ್ಗೆ ಅಪ್ಪನ ಬಗ್ಗೆ ಎಲ್ಲ ಪ್ರಶ್ನೆ ಮಾಡ್ತಾರಾ? ನೀನು ಅವಾಗ ಏನು ಹೇಳ್ತೀಯಾ? ಅಪ್ಪ ಊರಲ್ಲಿದ್ದಾರೆ, ನೇಪಾಳಿಗೆ ಯಾವತ್ತೂ ಒಂದ್ಸತಿ ಹೋಗಬೇಕು, ಹಂಗೆ ಹೇಳೋದು. ಈಗ ಯಾವಾಗ ಲಾಸ್ಟ್ ಟೈಮ್ ಅಪ್ಪನ ಮೀಟ್ ಮಾಡಿದ್ ನೀನು? ಅಪ್ಪನ ಮೀಟೇ ಮಾಡಿಲ್ಲ, ಊರಿಗೆ ಯಾರು ಹೋಗಿಲ್ವಲ್ಲ. ನೇಪಾಳ ಇಷ್ಟು ವರ್ಷದಲ್ಲಿ ಹೋಗೇ ಇಲ್ವಾ ನೀನು? ನೋ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ, ಅದು ನೆನಪಿರಲ್ಲ. ಈಗ ದೊಡ್ಡ ವಯಸ್ಸು ನಿನಗೆ? ನೋ, ಸ್ಮಾಲ್ ಬೇಬಿ ಇದ್ದಾಗ ಹೋಗಿದ್ದೆ. ಈಗ ಸ್ವಲ್ಪ ದೊಡ್ಡೋಳಾಗಿದ್ದೀನಿ, 7 years ಆಗ್ಬಿಟ್ಟಿದೆ. ಅವಾಗ 1 month ಆಗಿದೆ. 7 years old lady ಶೀಸ್. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಅಂತೆ. ಇವಾಗ ನೀನೇನು ಅಕ್ಕನಷ್ಟು ದೊಡ್ಡವರಾಗ್ಬಿಟ್ಟಿದ್ದೆ. ತಡ್ಕೊತೀನಿ. ಏನು ತಡ್ಕೋತೀಯಾ? ಈ ಕೋಪ ತಡ್ಕೋತಿದ್ಯಾ? ನೋಡಿ ಅಕ್ಕ, ನಾನು ಹೇಳಿಲ್ವಾ ಬಾಯಿ ಮಾತಷ್ಟೇ ಆಮೇಲೆ ಹೊಡಿತಾಳೆ ಅಂತ ಹೇಳು. ಸುಮ್ಮನೆ ತಮಾಷೆ ಹೊಡಿಲ್ಲ ಅಂತ ಹೇಳಿದ್ ನೀನು. ನೋಡಿ ಇವಾಗ ಹೇಳ್ದು ಹೊಡಿಲ್ಲ ಅಂತ ಹೇಳಿದ್ನ ಅಂತ. ಈಗ ಅಪ್ಪನ ಜೊತೆ ಫೋನಲ್ಲಿ ಎಲ್ಲಾದ್ರೂ ಮಾತಾಡ್ತೀಯಾ? ಅಪ್ಪನ ನಂಬರೇ ಇಲ್ಲ. ಅಪ್ಪನ ನಂಬರೇ ಇಲ್ವಾ? ಅಂದ್ರೆ ಅದು ನೇಪಾಳ ನಂಬರು ಇರುತ್ತೆ ಇಲ್ವೋ, 1000 ಸತಿ ಹುಡುಕಿದ್ದೀನಿ. ನೇಪಾಳಿ ನಂಬರು ಅಲ್ಲಿಂದ ಇಲ್ಲಿ ಕನೆಕ್ಟ್ ಆಗಲ್ಲ. ಆಗಲ್ವೇನೋ? ನೀನು ಮಾತಾಡಿಲ್ವಾ? ನಾನು ಮಾತಾಡಿಲ್ಲ. ನಾನು ಊರಿಗೆ ಹೋದಾಗೆಲ್ಲ ಗೇಮ್ ಆಡ್ಕೊಂಡು ಕೊಡ್ತೀನಿ. ಯಾಕೆ? ಮಾಡೋಕ್ಕೇನು ಕೆಲಸ ಇಲ್ಲ. ಅದ್ರಲ್ಲಿ ನಾನು ಲಾಸ್ಟ್ ಇಯರ್ ಹೋಗಿದ್ದು ಕೋಲ್ಡ್ ಸೀಸನಲ್ಲಿ. ಅಲ್ಲಿ ಒಂದು ದಿವಸ 4 ಬಟ್ಟೆ ಹಾಕೊಂಡಿದ್ದೆ, ಒಂದ್ರ ಮೇಲೆ ಒಂದು. ಓಡಾಡೋದು ಅಲ್ಲಿ ಸಿಂಕಲ್ಲಿ ಕೋಲ್ಡ್ ನೀರು ಬರೋದು ನೋಡ್ಬಿಟ್ಟು ನಾನು ಶೇಕ್ ಆಗಿಬಿಟ್ಟಿದ್ದೆ. ಅದಕ್ಕೆಲ್ಲೂ ಹೋಗಿಲ್ಲ, ಮನೇಲಿ ಗೇಮ್ ಆಡ್ತಿದ್ನ, ಅದಕ್ಕೆ ಬಿಸಿ ಬಿಸಿ ಅನಿಸ್ತಿತ್ತು, ಅದಕ್ಕೆ ಗೇಮ್ ಆಡ್ಕೊಂಡೆ ಕೂತ್ಕೊಂಡ್ಬಿಟ್ಟೆ. ಹೌದಾ? ಓಕೆ. ನೀನು ಇವಾಗ ಧಾರಾವಾಹಿ, ಸಿನಿಮಾ, ರಿಯಾಲಿಟಿ ಶೋ ಅಂತ ಬ್ಯಾಕ್ ಟು ಬ್ಯಾಕ್ ಬಿಸಿ ಇರ್ತೀಯಲ್ಲ, ಫುಲ್ ನಿಂಗೆ ಬೇಜಾರಾಗಲ್ವಾ? ನಾನು ಆಟ ಆಡಬೇಕು ಇದೆಲ್ಲ ಬೇಡ ಅಂತ ಅನ್ಸಲ್ವಾ ನಿಂಗೆ? ಅನ್ಸುತ್ತೆ, ಆದರೂ ಮಾಡಲೇಬೇಕು. ಯಾಕೆ? ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೈ ಲೈಫ್ ಆ್ಯಂಡ್ ಸ್ಕೂಲ್ ಆಲ್ಸೋ. ನಮ್ಮ ತಂಗಿದು ಏನು ಗೊತ್ತಾ, ಬರೀ ಡವು ಅಂತಾನೆ. ನಿಂಗೆ ಹೆಂಗೆ ಗೊತ್ತಾಯ್ತು? ಅಲ್ಲ, ಗೊತ್ತು ನನಗೆ. ನೀನು ಏನು ಮಾತಾಡ್ತೀಯ? ನನ್ನ ಪಾಪ ಅವಳೇನೋ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನೀನ್ ಡವು ಅಂತೆಲ್ಲ ಹೇಳ್ತೀಯಲ್ಲೋ. ನಾನೇನೋ ಸೀರಿಯಸ್ ಆಗಿ ಹೇಳ್ತಿದ್ದೆ ಅಲ್ವಾ? ಐ ಆಮ್ ಟೆಲ್ಲಿಂಗ್ ಸಮಥಿಂಗ್ ಅನ್ನೋದರ್. ಹಿಂಗೆ ಅನ್ನಕ್ಕೆ ಹೋದೆ, ಮಾತಾಡ್ದ. ಇಲ್ಲ, ಈಗ ನೆಕ್ಸ್ಟ್ ಅವಳು ಒಂದೊಂದು ಫ್ರೇಮಲ್ಲಿ ಹೊರಗಡೆ ಕಳ್ಸೋಣ. ಬಾ. ಈಗ ಬ್ಯಾಕ್ ಟು ಬ್ಯಾಕು ಶೋಗಳನ್ನೆಲ್ಲ ಮಾಡ್ತಿದ್ಯಲ್ಲ, ನಿಂಗೂ ಸುಸ್ತಾಗತ್ತೆ, ಬೇಜಾರಾಗತ್ತೆ, ಬಟ್ ಆದರೂ ಮಾಡ್ತಿದ್ಯಾ, ಯಾಕೆ? ವೈ ಬಿಕಾಸ್ ಅಂದರೆ ನಾನು ಒಂದ್ಸತಿ ಮಾಡೋಕ್ಕೆ ಶುರು ಆದರೆ ಆ ಎನರ್ಜಿ ಮುಖದಲ್ಲಿರುತ್ತೆ, ಆ ಬಾಡಿ ಲ್ಯಾಂಗ್ವೇಜ್ ಮುಖದಲ್ಲಿರುತ್ತೆ. ಅದನ್ನು ಮಾಡಲೇಬೇಕು. ದೆನ್ ಸ್ಕೂಲ್ ಆಲ್ಸೋ ಐ ವಾಂಟ್ ಟು ಗೋ ಅಷ್ಟೇ. ಅಲ್ಲ, ಇವಾಗ ನಿನಗೆ ಆ್ಯಕ್ಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ ನೀನು ಹೇಳಿದೆ, ನಂಗೆ ಲೈಫಿಗೆ ಇಂಪಾರ್ಟೆಂಟ್ ಅಂತ. ಯಾಕೆ ಇಂಪಾರ್ಟೆಂಟ್ ಅಂತ?
ಐ ಡೋಂಟ್ ನೋ, ನಮ್ಮ ಅಮ್ಮನಿಗೆ ಗೊತ್ತಿರ್ಬೋದು. ಅಂದರೆ ಪ್ರತಿದಿನ ಅಮ್ಮ ಕಳಿಸ್ತಾರೆ. ಕೆಲವೊಂದು ಸತಿ ಶೂಟಿಂಗ್ ಲೇಟಿಗೆ ಹೋದಾಗೆಲ್ಲ ನನಗೆ ಬೈತಾರೆ, ಬಟ್ ಅದನ್ನು ಮನಸ್ಸಲ್ಲಿ ಹರ್ಟ್ ಮಾಡ್ಕೊಂಡೆ ಮಾಡ್ತೀನಿ ಶೂಟಿಂಗ್. ಈಗ ಧಾರಾವಾಹಿ ಸೆಟ್ಟಲ್ಲಿ ಹೋಗಿ ಫುಲ್ ಆ್ಯಕ್ಟಿಂಗ್ ಮಾಡ್ತಿರ್ತೀಯ, ಅದ್ರ ಮಧ್ಯೆ ಓದ್ತಾ ಇರ್ತೀಯ, ಏನು ಮಾಡ್ತೀಯಾ? ನಾಥಿಂಗ್. ಹ್ಞೂ. ಬುಕ್ಸೇ ತಗೊಂಡೋಗಲ್ಲ. ಯಾಕೆ? ಟೈಮ್ ಎಲ್ಲಿರುತ್ತೆ ಓದೋಕ್ಕೆ? ಟೈಮ್ ಇರಲ್ವಾ? ಬ್ಯುಸಿ ಇರ್ತೀನಿ. ಅಂದರೆ ಒಂದು 5 ಮಿನಿಟ್ಸ್ ಅಷ್ಟೇ ನಂಗೆ ಬ್ರೇಕ್ ಸಿಗುತ್ತೆ. ಊಟ ಟೈಮು ಆಲ್ ಟೈಮು ನಾನೇ ಇರಬೇಕು ಎಲ್ಲ ಸೀನ್ಸಲ್ಲೂ. ಅಂದರೆ ಸಿಹಿಯಾಗಿರ್ಬೇಕಲ್ಲ. ಅಂದರೆ ಸಿಂಗಲ್ಸ್ ಅಂದರೆ ಈಗ ನಂದು ಮತ್ತು ವಿಶ್ವ ಅಂಕಲ್ದು ಸೀನ್ ಇದೆ ಅಂದರೆ ನಾನೇ ಬ್ಯುಸಿ ಫುಲ್. ಬೆಳಗ್ಗೆ ತಿಂಡಿ ಮಾಡಿದೆ, ಶೂಟಿಂಗ್ ಮಾಡ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀನು ಶೂಟ್ ಮಾಡ್ತೀಯಲ್ಲ, ನಿನಗೆ ಬೋರ್ ಬರಲ್ವಾ? ಬರುತ್ತೆ ಕೆಲವೊಂದು ಸತಿ. ನಾನು ಶಾರ್ಟ್ ಇಲ್ಲದೆ ಇರೋ ಟೈಮಲ್ಲಿ ಏನೋ ಮಾಡ್ಕೊಂಡು ಕೂತಿರ್ತೀನಿ, ಹಿಂಗೆ ಮಾತಾಡ್ಕೊಂಡು ಕೂತಿರ್ತೀನಿ. ಇವಾಗ ನೀನು ಶೂಟಿಂಗ್ ಎಲ್ಲ ಮಾಡ್ತಿದ್ಯಾ ಆಯ್ತಾ, ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ. ಅಮ್ಮ ಅದನ್ನೆಲ್ಲ ನೋಡ್ಕೋತಾರೆ, ನಿನ್ನ ಸ್ಕೂಲ್ ಫೀಸ್ ಕಟ್ತಾರೆ, ಅಣ್ಣನ ಸ್ಕೂಲ್ ಫೀಸ್ ನೋಡ್ತಾರೆ, ಮನೆಯಲ್ಲೇ ನೋಡ್ಕೊಳ್ತಾರೆ. ಇದೆಲ್ಲ ವಿಷಯ ನಿಂಗೆ ಗೊತ್ತಾ? ಏನು ಗೊತ್ತಾ ನಿಂಗೆ? ಹಾಂ, ಅಮ್ಮನೇ ಎಲ್ಲ ನೋಡ್ಕೊಳ್ಳೋದು. ಇಲ್ಲ ಅಂದರೆ ಕೆಲವೊಂದು ಸತಿ ಏನು ಮಾಡ್ತಾನೆ ಗೊತ್ತಾ ಇವನು ಅಮ್ಮಣ್ಣ, ಕೆಲವೊಂದು ಸತಿ ಅಮ್ಮ ಸ್ಕೂಲ್ ಅಡ್ಮಿಷನ್ ಮಾಡಾಯಿತು, ಬುಕ್ಸ್ ಎಲ್ಲ ಅವನೇ ಒಬ್ಬನೇ ಹೋಗಿ 2 ಬ್ಯಾಗಲ್ಲಿರೋ ಭಾರನ ಎತ್ಕೊಂಡು ಬರ್ತಾನೆ. ಹೌದಾ? ಓಕೆ. ಅಮ್ಮ ಕಷ್ಟಪಡ್ತಾ ಇರೋದು ಗೊತ್ತಾ ನಿಂಗೆ? ಗೊತ್ತಾ? ಎಷ್ಟು ಖುಷಿ ಆಗುತ್ತೆ ಅಮ್ಮ ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು? ಐ ವಿಲ್ ಬಿ 100 ಹ್ಯಾಪಿ, 100 more ಹ್ಯಾಪಿ. ನಿಂಗೆ ಅಮ್ಮ ತುಂಬ ಪ್ರೀತಿ ಮಾಡ್ತಾರೆ. ಎಸ್, ಕೆಲವೊಂದು ಸತಿ ಶೂಟಿಂಗ್ ಇದ್ದಾಗ ಟಯರ್ಡ್ ಆಗಿ ಬಂದರು ಊಟ ಮಾಡಿಸ್ತಾರೆ. ಅಂದರೆ ಮಲ್ಕೊಂಡಿರ್ತೀನಿ ಅಲ್ಲ, ಎದ್ದೊಳಿಸ್ತಾರೆ ಎದ್ದೊಳೋದೇ ಇಲ್ಲ ನಾನು. ನೀನು ಊಟ ಮಾಡಿ ಮಲಗಬೇಕಲ್ವಾ, ಅದಕ್ಕೆ ಹಂಗೆ ಅಲ್ಲ, ಫುಲ್ ಟಯರ್ಡ್ ಆಗಿ ಕಾರಲ್ಲೇ ಮಲಗಿರ್ತೀನಿ. ಎದ್ದೊಳಿಸ್ತಾರೆ, ನಂಗೆ ಗೊತ್ತೂ ಆಗಲ್ಲ, ಮಲಗಿರ್ತೀನಿ. ಬೆಳಗ್ಗೆ ಹೇಳ್ತಾರೆ ನಾನು ಊಟ ಮಾಡ್ದ ಅಂತ ನಾನು ಕೇಳ್ತೀನಿ, ಎಷ್ಟು ಎದ್ದೊಳಿಸಿದ್ವಿ, ಊಟನೇ ಮಾಡಲಿಲ್ಲ. ಹೌದಾ? ಎಸ್. ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ಯಾ? ನಂದು ಬಂದರೆ ನನ್ನ ಫ್ರೆಂಡ್ಸ್ ಪ್ಲ್ಯಾನು ಟೀಚರ್ ಆಗಬೇಕು ಅಂತ. ನೀನು ನಿನ್ನ ಫ್ರೆಂಡ್ಸ್ ಇಬ್ರು ಒಟ್ಟಿಗೆ ಸೇರಿ ಪ್ಲಾನ್ ಮಾಡಿದ್ದೀರಾ? ಎಸ್, ಇಬ್ರು ಪ್ಲಾನು. ಯಾಕೆ ಟೀಚರ್ ಆಗಬೇಕು? ನಮಗೂ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ವಾ? ಯಾಕೆ ಹೇಳಿ, ನಾನು ಡಾಕ್ಟರ್ ಆಗಬೇಕು ಅಂತಿದ್ದೆ. ಯಾಕೆ ಹೇಳಿ, ಕೆಲವು ಡಾಕ್ಟ್ರು ನಮಗೆ ಅಂದರೆ ನಮಗೆ ಕಷ್ಟಪಟ್ಟು ನಮಗೆ ಆಪ್ರೇಷನ್ ಮಾಡ್ತಾರಲ್ವ, ಹಾಗೆ ಡಾಕ್ಟ್ರಿಗೂ ನಾವು ಆಪ್ರೇಷನ್ ಮಾಡೋರು. ವಾವ್, ಈ ಥರ ಎಲ್ಲ ಯೋಚನೆಗಳು ಹೆಂಗೆ ಬರುತ್ತೆ ನಿಂಗೆ ಅಂತ? ಇದೆಲ್ಲ ನಾನು ಯೋಚನೆ ಮಾಡಲ್ಲ, ನನ್ನ ಫ್ರೆಂಡ್ಸ್ಗಳು ಹೇಳ್ತಾರೆ ಯೋಚನೆ ಮಾಡೋಕ್ಕೆ. ಹೌದಾ? ಈಗ ನೀನು ಅದು ಹೊರಗಡೆ ಹೋಗಿರ್ತೀಯಲ್ಲ, ಸೀತಾರಾಮ ಧಾರಾವಾಹಿಯಲ್ಲಿ ಮುಂದೆ ಏನಾಗುತ್ತೆ ಅಂತೆಲ್ಲ ಕೇಳ್ತಾರಾ ನಿಂಗೆ? ಕೇಳ್ತಾರೆ. ಅವಾಗ ಏನು ಹೇಳ್ತೀಯಾ? ಬಟ್ ನಾನು ಹೇಳಲ್ಲ. ವಾವ್, ಸೂಪರ್. ನೀನು ಅದು ಸ್ಟೋರಿ ಅಲ್ಲಲ್ಲ, ಹೇಳಿದ್ರೆ ಮಜಾ ಬರಲ್ಲ. ಸೊ ಅದಕ್ಕೆ ಟಿವಿ ಎಲ್ಲ ನೋಡಿ ಅಂತೀನಿ. ಸೂಪರ್. ನೀನು ಇದೆಲ್ಲ ಎಲ್ಲಿ ಕಲ್ತಿರೋದು? ಡೈರೆಕ್ಟರ್ ಸರ್ ಹೇಳಿರೋದಾ ಅಥವಾ ನೀನೇ ಗೊತ್ತಿರೋದಾ ನಿಂಗೆ? ಏನು ಕತೆ? ಸ್ಟೋರಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ಹಿಂಗೆ ಮಾಡ್ತಾಳೆ ಇವಳು, ಹಿಂಗೆ ಮಾಡ್ತಾಳೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟು ಹಿಂಗೆ ಮಾಡ್ತಾರೆ ಇವರು, ಅದಾದ್ಮೇಲೆ ಸೀತಮ್ಮನ ಗೊತ್ತಾಗುತ್ತೆ ಹಿಂಗೆ ಹಿಂಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಧಾರಾವಾಹಿ ಯಾರೂ ನೋಡಲ್ಲ, ಕತೆ ಎಲ್ಲರೂ ಕೇಳ್ಕೊಂಡ್ಬಿಟ್ಟಿರ್ತಾರಲ್ಲ. ಹೌದು. ಸೊ ಅದಕ್ಕೆ ಮಜಾ ಬರಲ್ಲ ಅಷ್ಟೇ. ವಾವ್, ಇಷ್ಟೆಲ್ಲ ವಿಷಯಗಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಅಂತ ನಿನಗೆ ಗೊತ್ತಾಗೋದು? ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ವಾ? ಅದು ನಾನೇ ಕಲ್ತ್ಕೊಂಡಿದ್ದು. ಅಮ್ಮ ನಿನಗೆ ಯಾವಾಗಲೂ ಏನು ಬುದ್ಧಿವಾದ ಹೇಳ್ತಾರೆ ನಿಂಗೆ? ಅಮ್ಮ ಏನು ಹೇಳ್ತಾರೆ? ಅಮ್ಮ ಏನು ಬುದ್ಧಿವಾದ ಹೇಳಲ್ವಾ? ಹೇಳ್ತಾರೆ. ಏನಂತ? ಚೆನ್ನಾಗಿ ಮಾಡು, ಆ್ಯಟಿಟ್ಯೂಡ್ ತೋರಿಸ್ಬೇಡ. ಆ್ಯಟಿಟ್ಯೂಡ್ ತೋರಿಸ್ಬೇಡ? ಯಾರಿಗೆ ತೋರಿಸ್ಬೇಡ ಅಂತ ಹೇಳೋದು? ಎಲ್ರಿಗೂ. ನೀನು ಆ್ಯಟಿಟ್ಯೂಡ್ ತೋರಿಸ್ತೀಯಾ? ಮತ್ತೇನಕ್ಕೆ ಹೇಳ್ತಾರೆ ಆ್ಯಟಿಟ್ಯೂಡ್ ತೋರಿಸ್ಬೇಡ ಅಂತ? ಮುಂಚೆ ತೋರಿಸ್ತೀನಿ ನಂಬ. ಮುಂಚೆ ತೋರಿಸ್ತಾ ಇದ್ಯಾ? ಯಾಕೆ ತೋರಿಸ್ತಾ ಇದ್ದೆ ಆ್ಯಟಿಟ್ಯೂಡ್ನ? ಯಾಕೆ ತೋರಿಸ್ತಾ ಇದ್ದೆ? ಐ ಡೋಂಟ್ ನೋ. ಅದು ಎಲ್ಲ ಈಗ ನೆನಪಿರುತ್ತಾ? 4 years ಬ್ಯಾಕ್, 2018 ಅಲ್ಲಲ್ಲ, 2020 ಏನೋ ಏನಾದ್ರೆ 2003 ಅಲ್ಲಿ 2003 ಅಲ್ಲಿ ಆಟಿಟ್ಯೂಡ್ ತೋರಿಸ್ತಾ ಇದೆಯಾ?
ಫೋಟೋಸ್ ಯಾರಿಗೂ ಕೊಡ್ತಿರ್ಲಿಲ್ಲ ಅಲ್ವಾ? ಹೌದು ಕಣೆ, ನೀನು 7 ಇಯರ್ಸ್ ಬ್ಯಾಕ್ ಹುಟ್ಟಿರೋದು 2003ನಲ್ಲಿ ಆಟಿಟ್ಯೂಡ್ ತೋರಿಸ್ತಾ ಇದ್ದೆ. ಹಾಂ. ವಾವ್, ಅದು ಗೊತ್ತೇ ಇರಲಿಲ್ಲ ನಮಗೆ. ಹೌದಾ? ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್. ಇಂಡಸ್ಟ್ರಿಗೆ ಹೊಸಬ್ರು ಯಾರು ನೀನು? ಹೊಸಬ್ರಾ? ನೀವು. ನೀ 2003 ಹುಟ್ಟಿದ್ಯಾ ಅಂತ ನಂಗೆ ಗೊತ್ತೇ ಇಲ್ಲ. ನಾನು 2018 ಹುಟ್ಟಿದ್ದು. ಹಾಂ. ನೀವೆಷ್ಟು? ಆಟಿಟ್ಯೂಡ್ ಯಾವಾಗ ತೋರಿಸ್ದೆ ನೀನು? ಹಾಂ, ಆಟಿಟ್ಯೂಡ್ ಯಾವಾಗ ತೋರಿಸ್ದೆ? ಅಕ್ಕ ಡ್ರಾಮಾ ಜೂನಿಯರ್ಸಲ್ಲಿ ತೋರಿಸ್ತಿರ್ಲಿಲ್ವಾ? ಅವಾಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ನೀನು ಯಾವಾಗ ಆಟಿಟ್ಯೂಡ್ ತೋರಿಸ್ದೆ ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ. ಅಕ್ಕ ನನಗೆ ಗೊತ್ತಿಲ್ಲ ಅಕ್ಕ, ಬಿಟ್ಬಿಡಿ. ಡೇಟ್ ಯಾವಾಗ ಅಂತ. ಓಕೆ, ಈಗ ನೆಕ್ಸ್ಟ್ ಯಾವಾಗಿದೆ ಸೀತಾರಾಮ ಶೂಟಿಂಗು? ಇವತ್ತು ನಾಳಿದ್ದು. ನಾಳಿದ್ದು ಇದೆಯಾ? ಹೋಗ್ಬೇಕಾ? ಏನೆಲ್ಲ ರೆಡಿ ಪ್ಲ್ಯಾನ್ ಮಾಡ್ಕೋತೀಯ? ಏನೇನು ಹೆಂಗೆ ರೆಡಿ ಆಗೋದು ನೀನು? ನಾನಾ? ಹೆಂಗೂ ಇಲ್ಲ. ಅವ್ವ ಏನೂ ಇಲ್ಲ. ಏನೂ ಇಲ್ಲ, ಬರೀ ಬಟ್ಟೆ ಹಾಕೊಳ್ಳೋದು, ಶೂಟಿಂಗ್ ಹೋಗೋದು, ಅಥವಾ ಈ ಥರ ಪೋನಿ ಕಟ್ಕೊಂಡು ಹೋಗ್ತೀನಿ. ನಿನ್ನ ಮೇಕಪ್ ಎಲ್ಲ ನೀನೇ ಮಾಡ್ಕೊಳ್ಳೋದಂತೆ, ಹೌದಾ? ಮೇಕಪ್ ಎಲ್ಲ ಯಾವಾಗ ಕಲ್ತಿರೋದು ನೀನು? ಅದು ನನಗೆ ಶೂಟಿಂಗಲ್ಲಿ ಮಾಡ್ತಾರೆ ಎಲ್ಲ, ಅದನ್ನು ಒಂದು ಕಣ್ಣು ಓಪನ್ ಮಾಡ್ಕೊಂಡು ನೋಡ್ತಿರ್ತೀನಿ. ಓ, ಹಂಗೆ ಕಲ್ತಿರೋದ ನೀನು? ಯಾಕೆ ಒಂದು ಕಣ್ಣು ದಪ್ಪ ಆಗಿರುತ್ತಲ್ಲ, ಹಿಂಗೆ ಮಿರರಲ್ಲಿ ನೋಡ್ಬೋದು ಹಿಂಗೆ ಮಾಡ್ತಾ ಇದ್ದಾರೆ. ಹರಿ ಒಂದು ನಿಮಿಷ ಅಂತ ಹೇಳ್ತೀನಿ, ಹಿಂಗೆ ನೋಡ್ಕೊಳ್ತೀನಿ. ಇಷ್ಟೇ ನಾನು ಮಾಡೋದು, ಅಂದರೆ ಕಣ್ಣು ಹಿಂಗೆ ಕಾಣಿಸ್ತಾ ಇರುತ್ತೆ. ಇವಾಗ ಎಲ್ಲರೂ ಬಂದು ಸೆಲ್ಫಿ ತಗೋತಾರೆ ನಿನ್ನ ಹತ್ರ, ಎಲ್ಲರೂ ಬಂದು ಮಾತಾಡಿಸ್ತಾರೆ, ಎಲ್ಲರೂ ಪ್ರೀತಿ ಮಾಡ್ತಾರೆ, ಮುದ್ದು ಮಾಡ್ತಾರೆ. ಹೇಗನ್ಸುತ್ತೆ ನಿಂಗೆ? ಬಿ ಹ್ಯಾರಿ ಹ್ಯಾಪಿ 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 ಅಷ್ಟೇ. ಯಾರು ತುಂಬ ಪ್ರಶ್ನೆ ಕೇಳೋದು ಯಾವಾಗ? ಏನು ಕೇಳ್ತಾರೆ ನಿಂಗೆ ನಿನ್ನ ನೋಡಿದಾಗೆಲ್ಲ? ಸಿಹಿ, ನನಗೆ ಸಿಹಿ ಸುಬಿ, ನಿಂಗೆ ಸಿಹಿ ಸುಬಿ ಇಷ್ಟನಾ? ಸಿಹಿ ಸುಬಿ ಇಷ್ಟನಾ? ನಾನು ಯಾವಾಗಲೂ ನಿನ್ನ ಸೀರಿಯಲ್ ನೋಡ್ತಾ ಇರ್ತೀನಿ, ಯಾವಾಗಲೂ ನಿನ್ನ ಸೀರಿಯಲ್ ನೋಡ್ತಾ ಇರ್ತೀನಿ. ಹಬ್ಬ ಅಷ್ಟು ಕೇಳ್ತಾರೆ. ಓಕೆ, ಈಗ ನೀನು ನನ್ನನ್ನು ಇಂಟರ್ವ್ಯೂ ಮಾಡಬೇಕು, ಮಾಡ್ತೀಯಾ? ಮಾಡು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸೀತಾರಾಮ ಸಿಹಿ. ಸೊ ನಾನೀಗ ಸುವರ್ಣ ಚಾನಲಲ್ಲಿ ಇದ್ದೀನಿ, ಪದ್ಮಶ್ರೀ ಅಕ್ಕನ ಹತ್ರ ಇದ್ದೀನಿ. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಎಸ್, ಹಾಯ್. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಸುಪ್ಪು. ಓಕೆ, ನೀವು ಈಗ ನ್ಯೂಸ್ ಎಲ್ಲ ಮಾಡ್ತೀರಲ್ಲ? ಹೌದು. ಎಷ್ಟು ನ್ಯೂಸ್ ಮಾಡಿದ್ದೀರಾ ಇಲ್ಲಿವರೆಗೂ? ಲೆಕ್ಕ ಇಲ್ಲ, ತುಂಬ ನ್ಯೂಸ್ ಆಗಿದೆ. ಓ, ಝೀಯಲ್ಲೂ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ಡ್ರಾಮಾ ಜೂನಿಯರ್? ಇಲ್ಲ. ಡ್ರಾಮಾ ಸೀನಿಯರ್ಸಿಗೆ ಆಡಿಷನ್ ಕೊಡಬೇಕು ನೆಕ್ಸ್ಟು. ಓ, ನೈಸ್ ನೈಸ್. ಅದು ನಾನು ನಿಮ್ಮನ್ನ ಡ್ರಾಮಾ ಜೂನಿಯರ್ಸಲ್ಲಿ ಎಲ್ಲೋ ನೋಡಿದ್ದೆ, ಲ್ಯಾಂಬೋರ್ಗಿನಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಹಾಗೆಲ್ಲ ಹೇಳ್ತಾ ಇದ್ರಿ ನೀವು. ಹೌದಾ? ಎಸ್. ನಂಗೆ ನೆನಪಿಲ್ಲ. ಸೊ ಅಂದರೆ ನೀವು ಅಂದರೆ ತುಂಬ ಸುವರ್ಣ ಚಾನಲ್ ಮಾಡಿದ್ದೀರಾ, ಝೀ ಮಾಡಿದ್ದೀರಾ, ತುಂಬ ಕಂಟಿನ್ಯೂಸ್ಲಿ ಮಾಡಿದ್ದೀರಾ ಅಲ್ವಾ? ನೀವು ಯಾವ ಥರ ರೆಡಿ ಆಗ್ತೀರಾ? ನಾನು ಇದೇ ಥರ ರೆಡಿ ಆಗೋದು, ಟ್ರೆಡಿಷ್ನಲ್ ಆ್ಯಂಡ್ ವೆಸ್ಟರ್ನ್. ನೈಸ್ ನೈಸ್. ಅಂದರೆ ಯಾವುದಾದ್ರೂ ಹಬ್ಬ ಇದ್ದರೆ, ಹಬ್ಬದ ಫಂಕ್ಷನ್ ಇದ್ದರೆ ಸೀರೆ ಹಾಕೊಳ್ಳೋದು, ಲಂಗ ದಾವಣಿ ಹಾಕೋದು, ಫುಲ್ ಟ್ರೆಡಿಷ್ನಲ್. ಓಕೆ, ನೀವು ಇಲ್ಲಿವರೆಗೂ ಯಾವ ಪ್ಲೇಸಸ್ ಓಡಾಡಿದ್ದೀರಾ? ತುಂಬ ಪ್ಲೇಸಸ್ ಹೇಳಿ. ತುಂಬ, ಬೆಂಗಳೂರು, ಶಿರ್ಸಿ, ಹಾಂ, ಶಿವಮೊಗ್ಗ, ತುಂಬ ಪ್ಲೇಸಸ್ ಹೋಗಿದ್ದೀನಿ. ಕೊಡೈಕೆನಾಲ್? ಇಲ್ಲ, ಹೋಗಿಲ್ಲ. ನಾನು ಹೋಗಿದ್ದೀನಿ. ಓ, ಸೂಪರ್. ಯಾವಾಗ ಹೋಗಿರೋದು ನೀನು? ನಾನು ಮೂವಿ ಶೂಟಿಂಗ್. ಹೌದಾ? ನೀವು ಮೂವೀಸಲ್ಲಿ ಎಲ್ಲ ಇಂಟರ್ವ್ಯೂ ಮಾಡ್ತೀರಾ? ನೀವು ಬ್ಯಾಡ್ಮಿಂಟನ್ ಆಡ್ತೀರಾ? ಇಲ್ಲ. ಓ, ನೈಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಸುವರ್ಣ ನ್ಯೂಸ್ ಚಾನಲ್. ಸಿಹಿ ಅಲ್ಲ, ಏನು ಕರಿಬೇಕು? ರೀತು ಸಿಂಗ್ ಅಂತ ಕರೀಲ್ಲ ನಾನು? ಯಾಶೋ. ನೆಕ್ಸ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಬೇಕು, ಜೊತೆಗೆ ಥ್ಯಾಂಕ್ ಯು ಸೋ ಮಚ್, ಮಾಡ್ತೀನಿ ಪಕ್ಕ. ಓ, ಸೂಪರ್. ಆಮೇಲೇನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು. ಯಾ, ಐ ವಿಲ್ ಯು. ನೋಡಿ ಗೈಸ್, ಇಷ್ಟೊತ್ತು ರೀತು ಸಿಂಗ್, ಹೌದು, ನಿಮ್ಮೆಲ್ಲರ ಪ್ರೀತಿಯ ಸೀತಾರಾಮ ಧಾರಾವಾಹಿಯ ಸಿಹಿ ಜೊತೆಗೆ ಮುದ್ದಾದ ಮಾತುಕತೆ ಆಯಿತು. ಇಂತಹ ವಿಡಿಯೋಗಳಿಗೋಸ್ಕರ ಸುವರ್ಣ ನ್ಯೂಸ್ ವೆಬ್ಸೈಟನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಿರಂತರ ಆಗಿ ಸುದ್ದಿಗಾಗಿ ಪ್ಲೀಸ್ ನೋಡ್ತಾ ಇರಿ ಸುವರ್ಣ ಚಾನಲ್. ಬಾಯ್, ನಮಸ್ಕಾರ. ಸುವರ್ಣ ನ್ಯೂಸ್ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.